ಜಗತ್ತವನ್ನೇ ಆಳ್ತಕ್ಕಂಥ ಭೂವರಹ ಸ್ವಾಮಿ. ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಕ್ಕಂಥ ಭೂವರಹ ಸಾಲಿಗ್ರಾಮ. ಪುರಾತನ ಸಾಲಿಗ್ರಾಮ ನನ್ನ ಜೀವನದಲ್ಲಿ ಇದು ಒಂದು ಭಾಗ್ಯದ ಕ್ಷಣ ಅಂತ ನಾನು ಭಾವಿಸ್ತೇನೆ. ಇದೇ ಬರ್ತಕ್ಕಂಥ 13/6/2023ರಿಂದ 23/6/2023ರವರೆಗೆ ಸ್ವಾಮಿಯ ದರ್ಶನ ನಿಮಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ಸೇವೆ. 11 ದಿವಸವೂ ಕೂಡ ಪೂಜಾನುಷ್ಠಾನ ಇರುತ್ತೆ. ಆ ಪೂಜಾನುಷ್ಠಾನಕ್ಕೆ ತಾವು ಕೂಡ ತಪ್ಪದೆ ಭಾಗಿಯಾಗಿ ಅಂತ ಹೇಳ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ವರಾಹ ರೂಪಂ ದೈವವರೀಶಂ ವರಸ್ಮಿತ ವದನಂ ವಜ್ರದಂತದರ ರಕ್ಷಾ ಕವಚಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿ ವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಹೃದಯಾಳದಿಂದ ಆಧಾರದ ಸುಸ್ವಾಗತವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಕೋರ್ತಾ ಇದ್ದೇನೆ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಪುಳಿಯೋಗರೆ, ಆ ಒಂದು ಅಯ್ಯಂಗಾರ್ ಪುಳಿಯೋಗರೆ ವಿಚಾರಕ್ಕೆ ಬರೋದಾದರೆ, ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್ನ ಒಂದು ಸತಿ ತಾವು ನಿಮ್ಮ ವಾಸ್ತುಗೃಹದಲ್ಲಿ ಅದನ್ನು ತಯಾರಿಸಿ ತಾವು ಸವಿದು ನೋಡಿ, ಆ ರುಚಿಯನ್ನು ನಕಲು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. ತಪ್ಪದೇ ತಾವೆಲ್ಲರೂ ಕೂಡ ವಾಸ್ತುಗೃಹದಲ್ಲಿ ಅದನ್ನು ಒಂದು ಸತಿ ಅದರ ಸಹಾಯದಿಂದ ಅಡುಗೆಯನ್ನು ಮಾಡಿಕೊಂಡು ತಾವೆಲ್ಲರೂ ಕೂಡ ಆ ರುಚಿಯನ್ನು ಸವಿರಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಈಗ ಬೆಳಗ್ಗೆ 10 ಗಂಟೆಗೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇವತ್ತಿನ ದಿವಸ ಬೆಳಗ್ಗೆ 10 ಗಂಟೆಗೆ ಈಗ ಕಾರ್ಯಕ್ರಮವನ್ನು ಮುಗಿಸಿದ್ದಾದ ನಂತರ ನೇರವಾಗಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಗುರೂಜಿಯವರು ಭೇಟಿ ನೀಡ್ತಾ ಇದ್ದಾರೆ. ತಾವೂ ಕೂಡ ಬರ್ಬೋದು. ಇವತ್ತಿನ ದಿವಸ ಲಕ್ಷ ಮೋದಕ ಹವನ ನಡೆಸ್ತಾ ಇರ್ತಕ್ಕಂಥದ್ದೇ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಭಾಗಿಯಾಗ್ತಾ ಇದ್ದಾರೆ. ತಾವೂ ಕೂಡ ಭಾಗಿಯಾಗ್ಬೋದು. ಸರ್ವರಿಗೂ ಕೂಡ ಆಧಾರದ ಸ್ವಾಗತ ಇದೆ ಇವತ್ತಿನ ದಿವಸ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಹವನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬನ್ನಿ. ಗುರೂಜಿಯವರು ಕೂಡ ಬರ್ತಾ ಇದ್ದಾರೆ. ಗುರೂಜಿಯವರ ಅನುಗ್ರಹವನ್ನು ಕೂಡ ಪಡ್ಕೊಳ್ಳಿ. ಮತ್ತು ಬಹಳ ವಿಶೇಷವಾಗಿ ಸುಬ್ರಹ್ಮಣ್ಯನ ಕೃಪಾಶೀರ್ವಾದಕ್ಕೂ ಕೂಡ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ, ಇನ್ನು ಅದೊಂದು ವಿಚಾರ ಆದರೆ, ಇವತ್ತಿನ ದಿವಸ ಸಂಧ್ಯಾ ಕಾಲ ರಾಹುಕಾಲ ಮುಗಿದ ನಂತರ 4 ಗಂಟೆ ಮೇಲೆ 4:04 ಮೇಲೆ ರಾಹುಕಾಲ ಮುಗಿದಾದ ನಂತರ ಬಹಳ ವಿಶೇಷವಾಗಿ ಭೂಲೋಕಾಧಿಪತಿ ಭೂಮಿಯನ್ನು ಆಳ್ತಾ ಇರತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷ ಸಾಲಿಗ್ರಾಮದ ದರ್ಶನದ ಸಮಯ ಪ್ರಾರಂಭವಾಗುತ್ತೆ. ಆ ಒಂದು ಸಮಯ ಪ್ರಾರಂಭ ಆಗುತ್ತೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಎಲ್ಲಿ? ನಿಮ್ಮ ಪ್ರೀತಿಯ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದರ್ಶನದ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಬರ್ಬೋದು. ನೋಡಿ, ಎಂತಹ ಕಷ್ಟ ಕಾರ್ಪಣ್ಯಗಳಿರಲಿ, ಭೂದೋಷಗಳಿರಲಿ, ಭೂಮಿಯ ಕುರಿತಾಗಿ ಏನೇ ಕಷ್ಟಗಳಿರಲಿ, ಸಂಕಷ್ಟಗಳಿರಲಿ, ದೋಷಗಳಿರಲಿ, ಎಂಥ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ಆರೋಗ್ಯದ ಸಮಸ್ಯೆ ಇದ್ದರೆ ಬರೀ 11 ದಿನಗಳ ಕಾಲ ನಾವು ಕೊಡ್ತಕ್ಕಂಥ ಆ ಒಂದು ಜಲಪ್ರಸಾದ ತೀರ್ಥ ಪ್ರಸಾದವನ್ನು ತಾವು 11 ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ
2 ಉದ್ಧರಣೆ ಆ ತೀರ್ಥವನ್ನು ಸೇವನೆ ಮಾಡಿದ್ದೆ ಆದರೆ 11 ದಿವಸಗಳಲ್ಲೇ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಾಕಷ್ಟು ಇವೆ. ಇದೆಲ್ಲವನ್ನೂ ಕೂಡ ಸೈಂಟಿಫಿಕಲಿ ಪ್ರೂವ್ ಆಗಿರತಕ್ಕಂಥದ್ದು. ಆ ಭಗವಂತನ ಆ ಒಂದು ಸಾಲಿಗ್ರಾಮದಿಂದ ಅಭಿಷೇಕಗೊಂಡು ಮತದಿರ್ತಕ್ಕಂಥ ಆ ಜಲಪ್ರಸಾದವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತೀನಿ. ಎಂಥದೇ ರೋಗ ರುಜಿನಗಳಿರಲಿ, ಎಂಥದೇ ಆರೋಗ್ಯ ಸಮಸ್ಯೆಗಳಿರಲಿ, ಎಲ್ಲದಕ್ಕೂ ಕೂಡ ಭಗವಂತನ ಅನುಗ್ರಹದಿಂದ ಭಗವಂತನ ಪ್ರಸಾದ ರಾಮಬಾಣದಂತೆ ಕೆಲಸ ಮಾಡ್ತಾ ಇರತಕ್ಕಂಥದ್ದಿದೆ. ಎಷ್ಟೋ ರೋಗ ರುಜಿನಗಳಿಗೆ ಆಯುರ್ವೇದ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಆ ಒಂದು ಸಾಲಿಗ್ರಾಮದಿಂದ ಅಭಿಷೇಕಗೊಂಡು ಬಂದಿರತಕ್ಕಂಥ ಜಲದಲ್ಲಿ ಅಷ್ಟು ಶಕ್ತಿ ಇದೆ. ಆ ಒಂದು ಜಲವನ್ನು ತಾವೆಲ್ಲರೂ ಕೂಡ ತೆಗೆದುಕೊಳ್ಬೋದು. ಅದೆಲ್ಲದಕ್ಕೂ ಕೂಡ ಸಮಯ ಇವತ್ತು ಸಂಧ್ಯಾ ಕಾಲ, ರಾಹುಕಾಲ ಮುಗಿದಾದ ನಂತರ ಮಹರ್ಷಿ ಮಂದಿರದಲ್ಲಿ 4 ಗಂಟೆ ಮೇಲೆ ತಮ್ಮೆಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆ ಇದೆ. ಅದು ಇವತ್ತಿನ ದಿವಸದಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನು ಒಂದು ತಮ್ಮೆಲ್ಲರಲ್ಲೂ ಕೂಡ ಮನದಾಳದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಈ ಮನವಿಯನ್ನು ತಾವೆಲ್ಲರೂ ಕೂಡ ಸೂಕ್ಷ್ಮದಿಂದ ತಾವಿದನ್ನು ಪಾಲಿಸಬೇಕು ಅಂತಲೇ ಹೇಳ್ತಾ ಇದ್ದೇನೆ. ಗಂಭೀರವಾಗಿರ್ತಕ್ಕಂಥ ಮನವಿ ಅಂತಲೇ ತಾವೆಲ್ಲರೂ ಕೂಡ ತಿಳ್ಕೊಳ್ಬೋದು. ಯಾರೂ ಕೂಡ ಇದನ್ನು ಅದೇ ರೀತಿ ಗುರುಜಿಯವರೇನೋ ಹೇಳಿದ್ರು ಬಿಡಪ್ಪ ಅಂತ ಹೇಳಿ ಅದನ್ನು ಸುಮ್ಮನೆ ಬಿಡ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬರೂ ಕೂಡ ಇದ್ರ ಬಗ್ಗೆ ಗಮನಿಸಬೇಕು, ಮನವರಿಕೆ ಮಾಡ್ಕೊಳ್ಬೇಕು. ಏನಪ್ಪ, ಬರ್ತಕ್ಕಂಥ ವೃದ್ಧರು, ಅಜ್ಜಿ ತಾತ ವಯೋವೃದ್ಧರು ತಾವು ದಯವಿಟ್ಟು ಬರಬೇಕಾದ್ರೆ ನಿಮ್ಮ ಔಷಧಿ ಏನಿದೆ ಅದನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದು ಹೇಳೋದಕ್ಕಾಗೋದಿಲ್ಲ. ಒಂದು ಸಮನೆ ಮಳೆ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಬಿಸಿಲು ಜಾಸ್ತಿ ಇರುತ್ತೆ. 4 ಗಂಟೆ ಸಮಯ ಅಂದರೆ ಸ್ವಲ್ಪ ಬಿಸಿಲು ಕಡಿಮೆನೇ, ಆದ್ರೂ ಕೂಡ ಆ ಹಬೆ ಜಾಸ್ತಿ ಇರುವ ಕಾರಣದಿಂದ ಅಲ್ಲಿ ತಮ್ಮೆಲ್ಲರಿಗೂ ಕೂಡ ಸ್ವಲ್ಪ ದಾಹ ಆಗ್ತಕ್ಕಂಥದ್ದಾಗಲಿ ಇಲ್ಲ ಸುಸ್ತಾಗ್ತಕ್ಕಂಥದ್ದಾಗಲಿ, ಯಾಕೆಂದರೆ ಜನಜಂಗುಳಿ ಜಾಸ್ತಿ ಇರುತ್ತವೆ. ಯಾಕೆಂದರೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ಭಕ್ತಾದಿಗಳ ಮಧ್ಯೆ ತಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ಬೋದು, ಉಸಿರಾಟದ ಸಮಸ್ಯೆ ಜಾಸ್ತಿ ಆಗ್ಬೋದು. ಮತ್ತು ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಔಷಧಿಗಳಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಮತ್ತೆ ಅಭಾಸವಾಗುತ್ತೆ. ದಯವಿಟ್ಟು ವೃದ್ಧರು ತಾವೇನು ಬರ್ತಾ ಇದ್ದೀರಿ, ದಯವಿಟ್ಟು ನಿಮ್ಮ ಔಷಧಿಯನ್ನು ತೆಗೆದುಕೊಂಡು ಬನ್ನಿ. ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಏನೇನು ತೆಗೆದುಕೊಳ್ಬೇಕೋ ಆ ಔಷಧಿಗಳನ್ನು ತಾವು ತೆಗೆದುಕೊಳ್ಳೇಬೇಕು. ಅಲ್ಲೇ ನಿಮಗೆ ನೀರಿನ ವ್ಯವಸ್ಥೆ ಆಗಲಿ, ಆ ಕ್ಷಣ ಒಂದು 10 ನಿಮಿಷ ಕೂತ್ಕೊಳ್ಳಿಕ್ಕಾದರೂ ಅಲ್ಲಿ ಏನಾದರೂ ಒಂಚೂರು ವ್ಯವಸ್ಥೆ ಮಾಡ್ಬೋದು. ಯಾಕೆಂದರೆ ನಿಂತಿರ್ತಕ್ಕಂಥ ಜಾಗದಲ್ಲೇ ತಮಗೆ ನೀರನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದಾಗಲಿ ಅಂತಹ ವ್ಯವಸ್ಥೆಯನ್ನು ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ನಿಮ್ಮ ಔಷಧಿಯ ವಿಚಾರಕ್ಕೆ ಬಂದಾಗ ದಯವಿಟ್ಟು ನಿಮ್ಮ ಔಷಧಿಯನ್ನು ತಾವು ತೊಗೊಂಡು ಬನ್ನಿ, ಔಷಧಿಯನ್ನು ಸ್ವೀಕರಿಸಿ. ಇನ್ನು ಇದು ಒಂದು ರೀತಿ ಆದರೆ ಎಲ್ಲ ಇವತ್ತಿನ ದಿವಸ ಎಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮ ಆದ್ರೂ ಕೂಡ ಮೊದಲು ತಿಳಿಸ್ತಕ್ಕಂಥದ್ದಿದೆ. ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಗೆ ದಯವಿಟ್ಟು ಜವಾಬ್ದಾರಿಯಿಂದ ತಾವಿರಬೇಕು. ತಾವು ನನ್ನ ಮಾತನ್ನು ಕೇಳೋದಾದರೆ ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಆ ಒಂದು ವಸ್ತುಗಳನ್ನು ಹಾಕ್ಕೊಂಡು ಬರ್ತಕ್ಕಂಥದ್ದು ಬೇಡ, ಒಡವೆಗಳನ್ನು ಹಾಕಿಕೊಂಡು ಬರಬೇಡಿ. ಯಾಕೆ ಅಂದರೆ ನಿಮ್ಮ ವಸ್ತುಗಳಿಗೆ ತಾವೇ ಜವಾಬ್ದಾರರು. ಯಾವ ಸಮಯ ಹೇಗಿರುತ್ತೆ ಎಂಬತಕ್ಕಂಥದ್ದು ಹೇಳೋದಕ್ಕಾಗೋದಿಲ್ಲ. ಬರ್ತಕ್ಕಂಥವ್ರು ಯಾವ ರೀತಿ ಬರ್ತಾರೆ ಎಂಬತಕ್ಕಂಥದ್ದು ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಒಂದಷ್ಟು ಜನ ರಾಕ್ಷಸರು ಕಾಯ್ತಾ ಇರ್ತಾರೆ ಇಂತಹ ಸಮಯದಲ್ಲಿ. ಅದಕ್ಕೋಸ್ಕರ ಯಾವುದೇ ರೀತಿ ಮಹರ್ಷಿ ಮಂದಿರದ ಒಳಗಡೆ ತಾವು ಬಂದಿದ್ದೀರಿ ಅಂದರೆ ಒಂದು ಚೂರೂ ಕೂಡ ಮನಸ್ಸಿಗೆ ನೋವು ಮಾಡ್ಕೊಂಡು ತಾವು ಆಚೆ ಕಡೆ ಕಾಲಿಡೋ ಹಾಗಿಲ್ಲ. ಸಂತೃಪ್ತಿಯಾಗಿ ಕಾಲಿಡಬೇಕು. ಅದಕ್ಕೆ ಬರೀ ನಾವು ಮಾತ್ರ ಶ್ರಮಿಸ್ತಕ್ಕಂಥದ್ದಲ್ಲ, ನಿಮ್ಮಲ್ಲೂ ಒಂದಷ್ಟು ಬದಲಾವಣೆಗಳಾಗಬೇಕು. ದಯವಿಟ್ಟು ವಜ್ರ ವೈಡೂರ್ಯಗಳನ್ನು ಹಾಕ್ಕೊಳ್ತಕ್ಕಂಥದ್ದಾಗಲಿ, ಒಡವೆ ಆಭರಣಗಳನ್ನು ಹಾಕಿಕೊಂಡು ಬರ್ತಕ್ಕಂಥದ್ದಾಗಲಿ ದಯವಿಟ್ಟು ಇಂತಹ ಕೆಲಸವನ್ನು ಮಾಡಬೇಡಿ. ಆದಷ್ಟು ಸ್ವಲ್ಪ ಜೋಪಾನ. ಹಾಕ್ಕೊಂಡು ಬಂದ್ರೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿ ತಮ್ಮದೇ. ಪರ್ಸು, ಫೋನು, ಬ್ಯಾಗು, ಮಕ್ಕಳು ಇದೆಲ್ಲದರ ಜವಾಬ್ದಾರಿ ನಿಮ್ಮದೇ. ದಯವಿಟ್ಟು ಜೋಪಾನ ಇದೆಲ್ಲವೂ ಕೂಡ ಒಂದು ರೀತಿ ಆದರೆ ಸಾಲಿಗ್ರಾಮ ದರ್ಶನ ಸರ್ವ ಪಾಪ ನಾಶನ ಎಂಬತಕ್ಕಂಥದ್ದಿದೆ. ಆ ಒಂದು ಸಾಲಿಗ್ರಾಮದ ದರ್ಶನವನ್ನು ತಾವೆಲ್ಲರೂ ಕೂಡ ತಪ್ಪದೇ ಮಾಡ್ಬೋದು. ಇವತ್ತಿನ ದಿವಸ ಸಂಧ್ಯಾಕಾಲ 4:15 ಮೇಲೆ ಮಹರ್ಷಿ ಮಂದಿರದಲ್ಲಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಭೂವರಾಹ ಸ್ವಾಮಿಯ ಸಾಲಿಗ್ರಾಮದ ಕುರಿತಾಗಿ, ಅಲ್ಲಿನ ವ್ಯವಸ್ಥೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಹೌದು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ತಾವು ನಿಮ್ಮ ಔಷಧಿಗಳು, ಟ್ಯಾಬ್ಲೆಟ್ಸು ಏನು ತಾವು ತೆಗೆದುಕೊಳ್ಬೇಕು ಆ ಸಮಯಕ್ಕೆ ದಯವಿಟ್ಟು ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಬೆಲೆ ಬಾಳತಕ್ಕಂಥ ವಸ್ತುಗಳಿಗೆ ತಾವೇ ಜವಾಬ್ದಾರರು. ದಯವಿಟ್ಟು ಆಮೇಲೆ ಗುರುಗಳೇ ಹಂಗಾಯಿತು ಹೀಗಾಯಿತು ಅಂತ ಹೇಳಿ ಮತ್ತೆ ದೂರತಕ್ಕಂಥದ್ದಲ್ಲ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಹಾಕ್ಕೊಂಡು ಬರ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಹಾಕ್ಕೊಂಡು ಬಂದ್ರೂ ಕೂಡ ನಿಮ್ಮ ಸಂಪೂರ್ಣ ಗಮನ ಒಂದು ರೀತಿ ಪೂಜಾನುಷ್ಠಾನ ಮೇಲಿದ್ದರೂ ಮತ್ತೊಂದು ಕಡೆ ನಿಮ್ಮ ಬೆಲೆ ಬಾಳತಕ್ಕಂಥ ವಸ್ತುಗಳ ಮೇಲೆ ಇರಲೇಬೇಕು. ಇದೆಲ್ಲದು ಒಂದು ರೀತಿ ಆದರೆ ಸಣ್ಣ ಮಕ್ಕಳು ಆದಷ್ಟು ಸ್ವಲ್ಪ ಜೋಪಾನ. ಮಕ್ಕಳಿಗೆ ಆದಷ್ಟು ಸ್ವಲ್ಪ ಜ್ಯೂಸನ್ನು ಕುಡಿಸ್ತಾ ಇರ್ತಕ್ಕಂಥದ್ದಾಗಲಿ, ಗ್ಲುಕೋಸನ್ನು ತೆಗೆದುಕೊಂಡು ಇಟ್ಕೊಂಡಿರ್ತಕ್ಕಂಥದ್ದಾಗಲಿ ಎಲ್ಲವನ್ನು ಕೂಡ ತಾವು ಮಾಡ್ಕೊಳ್ಳಿ. ಯಾಕೆ ಅಂದರೆ ಜನ ಜಾಸ್ತಿ ಇರುವ ಕಾರಣದಿಂದ
ಮಕ್ಕಳು ಯಾಕೆಂದರೆ ಉದ್ದ ಇರೋದಿಲ್ಲ, ಆ ಒಂದು ಕಾಲುಗಳ ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಾರೆ, ಉಸಿರಾಡ್ಲಿಕ್ಕಾಗೋದಿಲ್ಲ. ಇದೆಲ್ಲವನ್ನೂ ಕೂಡ ನಾವು ಮನಸ್ಸಲ್ಲಿಟ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಮೊದಲೇ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಈ ಒಂದು ಪೂಜಾನುಷ್ಠಾನದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮ ತಂದೆಯವರನ್ನು. ಯಾಕೆಂದರೆ ಅವರನ್ನು ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರ್ತಕ್ಕಂಥದ್ದು. ಮತ್ತು ಬಹಳ ವಿಶೇಷವಾಗಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ನನ್ನ ತಂದೆಯವರನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನ ಗರ್ಭದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಢೀಂ ಚ ಪ್ರಸದಾಂ ದೌತಾಂ ದರಿತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಡತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸೀದ 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 ಅಂಬಾಯ ನಮಃ ಜಗದಂಬಿಕಾಯ ನಮಃ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ ದೈವೀ ನಮಃ ಗಂಧಧ್ವಾರಾಂಧರಾದರ್ಶಾ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರೀಯಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ ಗೌರೀರ್ಮ್ಯಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡುತ್ತಾ, ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಫಲ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ, ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಸರ್ವರಿಗೂ ಸಕಲರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಈ ಭೂಮಂಡಲವನ್ನೇ ಆಳ್ತಿರ್ತಕ್ಕಂಥ ಲಕ್ಷ್ಮೀ ಭೂ ವರಹಸ್ವಾಮಿಯ ವಿಶೇಷವಾದಂಥ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶವನ್ನು ಮಹರ್ಷಿ ಮಂದಿರದಲ್ಲಿ ಕಲ್ಪಿಸಲಾಗಿದೆ. ಹಾಗಾಗಿ ತಮ್ಮೆಲ್ಲ ಭಕ್ತರಿಗೂ ಎಲ್ಲರಿಗೂ ಸಹಿತ ಮಹರ್ಷಿ ಮಂದಿರಕ್ಕೆ ನಾವು ಸ್ವಾಗತವನ್ನು ಕೋರ್ತೀವಿ. ಇವತ್ತು ಸಂಜೆ 4 ಗಂಟೆಗೆ ಪ್ರಾರಂಭ. ಇವತ್ತು ಪ್ರಾರಂಭವಾಗುವಂಥ ಅನುಷ್ಠಾನ ಮುಂದೆ ಬರ್ತಕ್ಕಂಥ 23ನೇ ತಾರೀಕು ಸಂಜೆವರೆಗೂ ಸ್ವಾಮಿಯ ದರ್ಶನ ಇದೆ. 23ರ ಸಾಯಂಕಾಲದವರೆಗೂ ಇರತಕ್ಕಂಥ ದರ್ಶನ, ಪ್ರತಿನಿತ್ಯದ ದರ್ಶನ, ವಿಶೇಷವಾಗಿರ್ತಕ್ಕಂಥ ಅಭಿಷೇಕದ ಸೇವೆ, ಅಭಿಷೇಕ ಮತ್ತು ಹೋಮ ಎಲ್ಲವೂ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಒಂದು ವಿಶ್ವದಲ್ಲೇ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ, ಸಣ್ಣ ಪುಟ್ಟ ಸಾಲಿಗ್ರಾಮ ಅಲ್ಲ, ಬಹಳ ದೊಡ್ಡದಾದಂಥ ಸಾಲಿಗ್ರಾಮ, ಸುಮಾರು 55 kg ತೂಕವುಳ್ಳಂತಹ ಸಾಲಿಗ್ರಾಮ. ಅಷ್ಟು ದೊಡ್ಡ ಸಾಲಿಗ್ರಾಮ ಅಂದರೆ ಒಂದು ವಿಶೇಷ ಅಂತ ಹೇಳ್ತಾರೆ. ಇನ್ನು ಭೂವರಹ ಸ್ವಾಮಿಯ ಸಾಲಿಗ್ರಾಮ, ಆ ಭೂವರಹ ಸ್ವಾಮಿ ಸಾಲಿಗ್ರಾಮದಲ್ಲಿ ಸಾಲಿಗ್ರಾಮದ ಒಳಗಿರ್ತಕ್ಕಂಥ 2 ಮೇರುಗಳನ್ನು ದರ್ಶನ ಮಾಡದೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಅದೊಂದು ಸೌಭಾಗ್ಯವೇ ಸರಿ. ಇನ್ನು ಆ ಒಂದು ವಿಶೇಷವಾದಂಥ ಸಾಲಿಗ್ರಾಮಕ್ಕೆ ಅಭಿಷೇಕ ಆಗಿರ್ತಕ್ಕಂಥ ಅಭಿಷೇಕ ತೀರ್ಥ ಜಲವನ್ನು ಅಪೇಕ್ಷೆ ಕೇಳಿ ಪಡೀರಿ, ತಪ್ಪಲ್ಲ. ಕೇಳಿ ಪಡೆಯೋದ್ರಿಂದ ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಅದಾದ ನಂತರ ಸ್ವಾಮಿಯ ದರ್ಶನ ಕೊಡ್ತಕ್ಕಂಥ ತೀರ್ಥ ಪ್ರಸಾದ ಅದನ್ನು ಸ್ವೀಕರಿಸಿ ಸಾಧ್ಯವಾದಷ್ಟು ಹೆಚ್ಚು ಗಮನದಿಂದ, ಈಗಾಗಲೇ ಶ್ರೀನಿವಾಸ ಶರ್ಮ ಅವರು ಜವಾಬ್ದಾರಿತ್ವವಾಗಿ ಹೇಳಿದ್ದಾರೆ, ಆ ವಿಚಾರವನ್ನೇ ತಾವು ಗಮನದಲ್ಲಿಟ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ಈ ಒಂದು ಸೇವೆಗೆ ಪಾಲ್ಗೊಳ್ತಕ್ಕಂಥವರು ನಿಮ್ಮ ಭೂಮಿಯಲ್ಲಿ ಏನಾದರೂ ಸಮಸ್ಯೆ ಇದ್ದು, ವಾಸ್ತುವಲ್ಲಿ ಸಮಸ್ಯೆ ಇದ್ದು, ಏನಾದರೂ ಬೇರೆ ಥರ ತೊಂದರೆಗಳಿದೆ ಅಂದರೆ ಅಂಗೈಯಗಲ ವಸ್ತ್ರ ತಗೊಳ್ಳಿ, ಅರಿಶಿಣ ವಸ್ತ್ರವನ್ನು ಮಾಡ್ಕೊಳ್ಳಿ, ಒಂದಿಷ್ಟು ಧೂಳು ಅಥವಾ ಮಣ್ಣು, ಒಂದು 3 ಚಿಟಿಕೆಯಷ್ಟು ಮಣ್ಣು, ತುಳಸಿ ಗಿಡ ಮನೆ ಆದರೆ ತುಳಸಿ ಗಿಡದ ಮಣ್ಣು, ಅಥವಾ ಜಮೀನು ಅದರ ಜಮೀನು ಮಣ್ಣು. ಆ ಮಣ್ಣು ಯಾವ ಭೂಮಿಯಲ್ಲಿದೆ, ಕೋರ್ಟು ಕಚೇರಿ ಕೇಸ್ ಹತ್ತಿದೆ, ಕ್ಲಿಯರ್ ಆಗ್ತಿಲ್ಲ, ಅಣ್ಣ ತಮ್ಮಂದರ ಮಧ್ಯೆ ವಿರಸ ಇದೆ, ಅಥವಾ ಯಾವುದೋ ಒಂದು ಬಾಂಧವ್ಯ ಬಿಟ್ಟು ಹೋಗಿದೆ, ಅದೆಲ್ಲವನ್ನು ಮನೆಯಲ್ಲೇ ಆ ವಸ್ತ್ರದಲ್ಲಿ ಆ ಮಣ್ಣನ್ನು ಗಂಟು ಹಾಕಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿ ಹತ್ರ ನಿಮ್ಮ ಈ ಬಲಗೈಯ ಅಂಗೈಯಲ್ಲಿ ಆ ಒಂದು ಮಣ್ಣಿನ ಗಂಟನ್ನು ಇಟ್ಕೊಂಡು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಪುನಃ ತೆಗೆದುಕೊಂಡು ಮನೆಗೆ ಹೋಗಿ ಮನೆಯಲ್ಲಿ ಆ ಗಂಟನ್ನು ಓಪನ್ ಮಾಡಿ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಈ ಭೂಮಿ ದೋಷ ದೂರ ಆಗಲಿ ಅಂತೇಳಿ ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಗಂಟೆ ತೆಗಿಬೇಕು. ಅದರೊಳಗಿರ್ತಕ್ಕಂಥ ಮಣ್ಣನ್ನು ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು, ಆ ಬಟ್ಟೆಯನ್ನು ಹೊರಗಡೆ ಹಾಕಿಬಿಡ್ಬೇಕು. ಇಷ್ಟು ಕೆಲಸವನ್ನು ಮಾಡಿ ಆಮೇಲೆ ಮಣ್ಣು ತಂದಿದ್ದೀವಿ ಅಂತ ಆಶ್ರಮದಲ್ಲಿ ಗುರುಗಳನ್ನು ಅಥವಾ ಶಿಷ್ಯರನ್ನು ಯಾರನ್ನೋ ಕೇಳೋದು, ಈ ಗಂಟೆ ಏನು ಮಾಡಬೇಕು, ನಾನು ಇಲ್ಲಿಗೆ ಸವಿಸ್ತಾರವಾಗಿ ಹೇಳಿದ್ದೇನೆ, ಹೇಳಿರೋದೇ ಅಷ್ಟು ಮಾಡಿದ್ರೆ ಸಾಕು, ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ತೀರ್ಥ ತೆಗೆದುಕೊಂಡು ಹೋಗೋಕ್ಕೆ ನೀವೇ ಒಂದು ಬಾಟಲ್ ತರ್ತಕ್ಕಂಥದ್ದು ಭಾಳ ಉತ್ತಮ, ತೊಗೊಂಬನ್ನಿ, ತೊಗೊಂಡು ಹೋಗಿ, ಅದು ಒಂದು ವ್ಯವಸ್ಥೆ. ಇನ್ನು ದೇವರು ಕೊಟ್ಟಂತಹ ಪ್ರಸಾದ ಅಲ್ಲಿ ಏನಿರುತ್ತೋ ಆ ಪ್ರಸಾದವನ್ನು ಸ್ವೀಕರಿಸಿ, ಅದು ತಪ್ಪಲ್ಲ.
ಹಾಗೆ ಯಾರಿಗೂ ಉಳಿಲಿಕ್ಕೆ ಸ್ಟೇ ಮಾಡಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಇದೆ. ಬರಬೇಕು, ದರ್ಶನ ಮಾಡಿಕೊಂಡು ಹೊರಡ್ತಾ ಇರಬೇಕು. ಇದಿಷ್ಟು ವ್ಯವಸ್ಥೆ. ಇನ್ನು ವಾಲಂಟಿಯರಾಗಿ ಏನಾದ್ರು ಸೇವೆ ಮಾಡ್ತೀನಿ ಅಂತ ಬರ್ತಕ್ಕಂಥವ್ರಿಗೆ ಅದೊಂದು ಅವಕಾಶ ಇದೆ, ಬಂದು ಸೇವೆ ಮಾಡ್ಬೋದು. ಬಟ್ ಹಾಲ್ಟ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ, ಆಶ್ರಮ ಪುಟ್ಟದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ವ್ಯವಸ್ಥೆಗಳು. ಇನ್ನು ಇದರ ಮಧ್ಯದಲ್ಲಿ ನಿಮ್ಮ ಮನಸ್ತೃಪ್ತಿಯಿಂದ ತಾವೇನಾದ್ರು ದವಸ ಧಾನ್ಯಗಳನ್ನು ಏನಾದ್ರು ಒಂದಿಷ್ಟು ಸೇವೆಯನ್ನು ಸಲ್ಲಿಸ್ತೀನಿ, ಒಂದು 10 ಜನ ಊಟಕ್ಕೆ ದಾರಿ ಮಾಡಿಕೊಡ್ತೀನಿ ಅಂದರೆ ನೀವು ಏನು ಬೇಕಾದ್ರೂ ತಂದು ಆಶ್ರಮಕ್ಕೆ ಕೊಡ್ಬೋದು. ಕೊಟ್ಟು ಈ ದಿನಗಳಲ್ಲಿ ನಡೀತಕ್ಕಂಥ ಸೇವೆಗೆ ನೀವು ಪಾತ್ರರಾಗ್ಬೋದು. ಇದಿಷ್ಟು ವ್ಯವಸ್ಥೆ, ಇದೆಲ್ಲ ನಡೀರಿ. ಆದರೆ ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ಭೂವರಹ ಸ್ವಾಮಿಯ ಜನ್ಮ ನಕ್ಷತ್ರ ರೇವತಿ ನಕ್ಷತ್ರ, ಮಂಗಳವಾರ ಭೂಮಿಗೆ ಇಳಿದಂತಹ ಈ ಮೊದಲನೇ ದಿನ ಅಂತ ಹೇಳ್ತಾರೆ. ಹಾಗಾಗಿ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಬಹಳ ಅದ್ಭುತವಾದಂತಹ ದಿನ. ಅದಕ್ಕಾಗಿಯೇ ಇವತ್ತು ಸಂಧ್ಯಾ ಕಾಲದ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಇನ್ನು ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಪ್ರಯಾಣ ಘಾಟಿ ಕ್ಷೇತ್ರಕ್ಕೆ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ಲಕ್ಷ ಮೋದಕ ಹೋಮ. ತಾವೆಲ್ಲರೂ ಲಕ್ಷ ಮೋದಕ ಹೋಮಕ್ಕೆ ಬಂದು ಅಲ್ಲಿ ಸ್ವಾಮಿನ ದರ್ಶನ ಮಾಡಿ ಅಲ್ಲಿ ಕೊಡ್ತಕ್ಕಂಥ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಸಾಯಂಕಾಲ ಭೂವರಹ ಸ್ವಾಮಿಯ ದರ್ಶನಕ್ಕೆ ಬರ್ಬೋದು. ಇದಿಷ್ಟು ಇವತ್ತಿನ ನಡೀತಕ್ಕಂಥ ಕಾರ್ಯಕ್ರಮಗಳು. ಹಾಗೆ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಏನೆಲ್ಲ ಫಲಾಫಲಗಳಿದೆ, ಮೊದಲನೇದಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರಸಿಧರಳೀಂ ಸರೋಜಹಸ್ತೆ ಧವಲತರಾಗುಂಶ ಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನ ಭೂತಿಕರ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸಿಗೀಂ ದೇವಿ ನಮಾಂ ಯಚ್ಯುತವಲ್ಲಭಾಂ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 13/6/2023 ಮಂಗಳವಾರ ದಶಮಿ ತಿಥಿ. ಇವತ್ತು ರೇವತಿ ನಕ್ಷತ್ರ. ಮಂಗಳವಾರ ದಶಮಿ ತಿಥಿ. ದಶಮಿ ಅನ್ನೋದು ಮಹಾವಿಷ್ಣುವಿಗೆ ಪ್ರೀತಿ. ರೇವತಿ ನಕ್ಷತ್ರ ಮಹಾನಕ್ಷತ್ರ. ಇದು ಭೂವರಹ ಸ್ವಾಮಿಯ ಜನ್ಮ ನಕ್ಷತ್ರ. ವರಹಾದೇವರಿಗೆ ಇದು ರೇವತಿ ನಕ್ಷತ್ರದ ಅನುಷ್ಠಾನ. ಇವತ್ತಿನ ದಿವಸ ಸ್ವಾಮಿಗೆ ತುಳಸಿ ಅಲಂಕಾರ, ತುಳಸಿಯಲ್ಲಿ ವಿಶೇಷವಾದಂಥ ಒಂದು ಪೂಜಾನುಷ್ಠಾನ, ಸಾಲಿಗ್ರಾಮ ಅಭಿಷೇಕ ಅಂದರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಂಜೆ 6:00 ಅಂದರೆ ಗೋಧೂಳಿ ಲಗ್ನದಲ್ಲಿ ಸ್ವಾಮಿಯ ಒಂದು ಆಶ್ರಮ ಪ್ರವೇಶವಾಗಿ ಆಶ್ರಮದಲ್ಲಿ ಕೂತು ಅಲ್ಲಿ ಅಭಿಷೇಕ ಅಲಂಕಾರ ದರ್ಶನವನ್ನು ಇವತ್ತು ತಾವೆಲ್ಲರೂ ಮಾಡ್ಬೋದು. ಒಳ್ಳೆಯದಾಗಲಿ. ಜೊತೆಗೆ ಮಳೆ ಬೇರೆ ಇರ್ತಕ್ಕಂಥದ್ರಿಂದ ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸಿಕೊಂಡು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನಿಜಕ್ಕೂ ತಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸುವರ್ಣಾವಕಾಶ ಇವತ್ತಿಂದ ಪ್ರಾರಂಭ ಆಗೋಗಿದೆ. ಈಗಾಗಲೇ ಬೆಳಗ್ಗೆಯಿಂದ ಪೂಜಾನುಷ್ಠಾನಗಳು ನಡೀತಾ ಇದೆ. ಸಂಜೆ ಏನಕ್ಕೋಸ್ಕರ ಇವತ್ತಿನ ದಿವಸ ಬೆಳಗ್ಗೆಯಿಂದ ಪ್ರಾರಂಭವನ್ನು ಮಾಡಿಲ್ಲ ಅಂದರೆ ತಮಗೆ ಗೊತ್ತಿರೋ ಹಾಗೆ ಗುರೂಜಿಯವರು ಘಾಟಿ ಕ್ಷೇತ್ರದಲ್ಲಿರ್ತಾರೆ. ಲಕ್ಷ ಮೋದಕ ಹವನದ ಕುರಿತಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಇರುವ ಕಾರಣದಿಂದ ಸಂಧ್ಯಾಕಾಲ ರಾಹುಕಾಲ ಆದ ನಂತರ ಗುರೂಜಿಯವರ ಉಪಸ್ಥಿತಿಯಲ್ಲಿ ತಮ್ಮೆಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆ ಇರುತ್ತೆ. ಇನ್ನು ಬರ್ತಕ್ಕಂಥ ಭಕ್ತಾದಿಗಳು ನೋಡಿ, ಈ ಒಂದು ಕಾರ್ಯಕ್ರಮ ಯಾವುದೇ ರೀತಿ ಸ್ವಾರ್ಥಕ್ಕಾಗೋ ಇಲ್ಲ ಅಂದರೆ ನಮಗೋಸ್ಕರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದಲ್ಲ. ಬರ್ತಕ್ಕಂಥವ್ರು ಸಾಕಷ್ಟು ಜನ ಭಕ್ತಾದಿಗಳಿರ್ತಕ್ಕಂಥವ್ರು ಇರ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಒಂದು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಸೇವೆಯನ್ನು ಕೂಡ ತಾವು ಮಾಡ್ಬೋದು. ತಮ್ಮ ಕೈಯಾರೆ ನೋಡಿ, ಇಲ್ಲಿ ಯಾವುದೇ ರೀತಿ ಬೇಡಿಕೆ ಎಂಬತಕ್ಕಂಥದ್ದು, ಆದೇಶ ಎಂಬತಕ್ಕಂಥದ್ದು ಇಲ್ಲ ಅಂದರೆ ಇದನ್ನು ತಾವು ಮಾಡಲೇಬೇಕು ಅಂತ ಹೇಳಿ ನಾವು ನಿಬಂಧಿಸ್ತಾ ಇರ್ತಕ್ಕಂಥದ್ದು ಯಾವುದೂ ಕೂಡ ಇಲ್ಲ. ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಕೈಯಿಂದ ಒಂದು ಹಿಡಿ ಅಕ್ಕಿನೋ ಬೇಳೆನೋ ಕೊಟ್ಟರು ಕೂಡ ಅದು ಒಂದು ರೀತಿ ದಾನ ಅಂತಲೇ ಹೇಳ್ಬೋದು. ನಿಮ್ಮ ಕೈಯಿಂದ ಬರ್ತಕ್ಕಂಥ, ನಿಮ್ಮ ಹಸ್ತದಿಂದ ಬರ್ತಕ್ಕಂಥ ಪ್ರತಿಯೊಂದು ಧಾನ್ಯವೂ ಕೂಡ ಯಾವ ರೀತಿ ದಾನವಾಗಿ ತಾವು ಕೊಡ್ತಾ ಇದ್ದೀರೋ ಅದೆಲ್ಲವನ್ನೂ ಕೂಡ ಮತ್ತೆ ಲೋಕ ಕಲ್ಯಾಣಾರ್ಥವಾಗಿ ಬರ್ತಕ್ಕಂಥ ಜನರಿಗೆ, ಭಕ್ತಾದಿಗಳಿಗೆ ಊಟ ಉಪಚಾರವಾಗಿ ಎಲ್ಲ ರೀತಿಯೂ ಕೂಡ ಸಲ್ತಕ್ಕಂಥದ್ದಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಸ್ವಾರ್ಥ ಇಲ್ಲ. ತಾವೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ನಿಮ್ಮ ಶಕ್ತಿಯಾನುಸಾರ ಊಟದ ವಿಚಾರವಾಗೋ ನೋಡಿ, ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ. ಈ ಒಂದು ಅನ್ನದಾನಕ್ಕೆ ತಾವು ಕೂಡ ಸಹಾಯವನ್ನು ಮಾಡಿ. ಯಾಕೆಂದರೆ ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ಇದ್ದಾರೆ. ನಿಮ್ಮ ಕೈಯಿಂದನೂ ಕೂಡ ಒಂದು ಸೇವೆ ಆಗಲಿ ಅಂತ ಹೇಳ್ತಾ ದಾನ ಧರ್ಮಾದಿಗಳನ್ನು ಮಾಡಿ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ಗುರುಜಿ ಇನ್ನು ರಾಶಿಫಲವನ್ನು ಪ್ರಾರಂಭವನ್ನು ಮಾಡಬೇಕು. ಖಂಡಿತ ರಾಶಿಫಲವನ್ನು ಪ್ರಾರಂಭಿಸಬೇಕು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತು ರೇವತಿ ನಕ್ಷತ್ರ ಮಹಾನಕ್ಷತ್ರ. ನೀವು ಇನ್ನೊಂದು ಮರೆತ್ರಿ, ರೇವತಿ ನಕ್ಷತ್ರದವರು ಹುಡುದಬ್ಬದ ಬಗ್ಗೆ ಹೇಳಿಲ್ಲಲ್ಲ.
ಗುರುಗಳೇ. ಅದನ್ನು ಹೇಳಿಸ್ತಿಲ್ಲ. ಗುರುಗಳೇ, ನಿಮ್ಮ ಜವಾಬ್ದಾರಿ ನೀವು ಮರಿಬಾರ್ದು. ಹೌದೌದು. ನಮಗಂತೂ ಪ್ರತಿನಿತ್ಯ ಇದ್ದೇ ಇರುತ್ತೆ. ಎಲ್ಲ ಥರದ ತಲೆಯಲ್ಲಿದ್ದಾಗ ಒಂದು ವಿಚಾರ ನೀವು ಜ್ಞಾಪಿಸ್ಬೇಕು. ಇರಲಿ, ರೇವತಿ ನಕ್ಷತ್ರ ಮಹಾನಕ್ಷತ್ರ, ಇವತ್ತು ಭೂವರಹ ಸ್ವಾಮಿಯ ಜನ್ಮ ನಕ್ಷತ್ರ. ಸ್ವಾಮಿಯ ಅನುಗ್ರಹ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇನ್ನು ರಾಶಿಫಲವನ್ನು ನಾವು ಪ್ರಾರಂಭಿಸೋಣ. ಅದಕ್ಕೂ ಮುನ್ನ ಮಧ್ಯದಲ್ಲಿ ಒಂದು ಮಾತು ಏನಪ್ಪ ಅಂದರೆ, ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಬೆಂಗಳೂರು ಯಲಹಂಕ ಬಳ್ಳಾರಿ ರೋಡ್ ಅಂತ ಹೇಳ್ತಾರೆ. ಯಲಹಂಕ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ಮೊದಲನೇ ಟೋಲ್ಗಿನ್ನ ಮುಂಚಿತವಾಗಿ ಸಿಗುವಂಥ ಸಾದಹಳ್ಳಿ ಸ್ವಲ್ಪ ಮುಂದಕ್ಕೆ ಬಂದರೆ ನವರತ್ನ ಅಗ್ರಹಾರ, ಅಲ್ಲೇ ಮಹರ್ಷಿ ಮಂದಿರ, ಅಲ್ಲೇ ಸ್ವಾಮಿ ಇರುವಂಥದ್ದು. ದರ್ಶನಕ್ಕೆ ಬರಬಹುದು. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಗೇಟಲ್ಲಿ ಬಂದು ಯಾರನ್ನಾದರೂ ವಿಚಾರಣೆ ಮಾಡಿದ್ರು ಕೂಡ ತಿಳಿಸ್ತಾರೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ನಿಮ್ಮ ರಾಶಿ ಮೇಲಿದೆ. ಇವತ್ತು ಕೆಂಪು ಗಂಧ, ಕೆಂಪು ಹೂವನ್ನು ಅಥವಾ ಕೆಂಪು ವಸ್ತ್ರವನ್ನು ತಾವು ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದ್ರು ಅದರಿಂದ ಆರೋಗ್ಯವನ್ನು, ವ್ಯವಹಾರಗಳನ್ನು, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೆ, ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಯೋಗ ಫಲ ಇದೆ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಋಷಭ ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕ ಇರುತ್ತೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ. ಅಧಿಕವಾದಂಥ ಚಂಚಲತೆ ಇರುತ್ತೆ. ಆರೋಗ್ಯದಲ್ಲಿ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಬೇಡದ ವಿಚಾರಗಳನ್ನು ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಏನೋ ಒಂದು ಸಮಸ್ಯೆಗಳನ್ನು ಎದುರು ಮಾಡ್ಕೊಳ್ತಾ ಇರ್ತೀರಿ. ಒಂದಷ್ಟು ಜನಕ್ಕೆ ಬೆನ್ನೋವು ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರುತ್ತೆ. ಆದರೆ ಇದೇ ಸಮಯದಲ್ಲಿ ನೀವು ಎಚ್ಚೆತ್ಕೋಬೇಕಾದ್ದು ಬಹಳಷ್ಟು ಹುಷಾರು. ಇವತ್ತು ನೀವೇನೇ ಮಾಡಬೇಕಾದರೂ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋದು, ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯಗಳಾದರೂ ಸಾಧ್ಯವಾದರೆ ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಎಲ್ಲವೂ ಸಂಪೂರ್ಣವಾಗಿ ಇವತ್ತು ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿಂತುದಲೇ ಕೋಪ ಇರುತ್ತೆ. ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ಹತ್ತಿರದಲ್ಲಿರ್ತಕ್ಕಂಥವರಿಂದ ಸ್ವಲ್ಪ ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ವೃಷಭ ರಾಶಿಯವರು ಎಚ್ಚರಿಕೆ ವಹಿಸಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಸ್ವಲ್ಪ ಮಟ್ಟಿಗೆ ಬೆನ್ನೋವಿಂದ ಒದ್ದಾಡುವಂಥ ಸಮಸ್ಯೆಗಳು ಎದುರಾಗ್ಬೋದು, ಅಥವಾ ಮೊಣಕಾಲು ಚಿಪ್ಪುಗಳು ನೋವು ಬರ್ತಕ್ಕಂಥದ್ದಾಗಿರ್ಬೋದು. ವಯಸ್ಸಿನ ತಾರತಮ್ಯವಿಲ್ದಿರ ಆರೋಗ್ಯ ಕೆಡುವಂಥ ಲಕ್ಷಣಗಳಿರೋದ್ರಿಂದ ಆರೋಗ್ಯಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ದಶಮಿ ರೇವತಿ ನಕ್ಷತ್ರ ಮಹಾನಕ್ಷತ್ರವಾದಂಥ ಈ ಶುಭ ದಿನ ಮಿಥುನ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಕ್ಷಣದಲ್ಲಿ ಎಲ್ಲವೂ ಒಳಿತೆ. ಆದರೆ ಸಮಸ್ಯೆ ಅಂತಕ್ಕಂಥದ್ದು ಮೇಲಿನ ಮೇಲೆ ಸಮಸ್ಯೆ ಎದುರಾಗ್ತಾ ಇರುತ್ತೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ. ಎಷ್ಟೇ ಒಳ್ಳೆಯದಾಗಿರಬೇಕು, ನಾನೇನೋ ಒಂದು ಸಾಧನೆ ಮಾಡ್ಕೋಬೇಕು, ಇವತ್ತು ಎಲ್ಲರಿಗೆ ಯಾರೊಬ್ಬರ ಕೈಲಿ ಏನು ಮಾತು ತಿನ್ನಬಾರ್ದು, ನಮ್ಮದೇ ಆದಂಥ ಒಂದು ಪ್ರಾಪಂಚಿಕ ಜೀವನದಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕು ಅಂದ್ಕೊಂಡ್ರು ಅಲ್ಲೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನೇ ಕಾಣ್ತಾ ಇರ್ತೀರಿ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಇದ್ದರೂ ಸರಿಯಾದ ಮಾರ್ಗವಿಲ್ದಿರ, ಸರಿಯಾದ ಒಂದಷ್ಟು ಕ್ಲೇಶಗಳು ನೋಡೋಕ್ಕಾಗ್ದಿರ ವ್ಯತ್ಯಾಸ ಕಂಡುಕೊಳ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಮಾಡುವ ಕೆಲಸದಲ್ಲಿ ಸ್ವಲ್ಪ ಅರ್ಥೈಸಿಕೊಂಡು ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಮತ್ತಷ್ಟು ಲಾಭ ಆಗಬೇಕಾದರೂ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಕ ಶಕ್ತಿ ದೇವತೆ ಅಥವಾ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಒಳಿತಿದೆ. ಒಳ್ಳೆಯದಾಗಲಿ. ಇನ್ನು ಸಿಂಹಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುನ್ನ ಇಂಥದ್ದೊಂದು ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಕೆಲಸಕ್ಕೆ ಸ್ವಲ್ಪ ಸಮಾಧಾನ ತಂದುಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಸಮಾಧಾನಕರವಾದಂತಹ ಫಲಗಳನ್ನು ಕಾರ್ಯಸಿದ್ಧಿ ಮಾಡ್ಕೋಬೋದು, ತೃಪ್ತಿಕರವಾದಂತಹದ್ದನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಕೆಲಸ ಮಾಡೋದಕ್ಕೆ ಮುನ್ನ ಅಥವಾ ವೃತ್ತಿಯ ಅಭಿವೃದ್ಧಿ ಬಗ್ಗೆಯನ್ನು
ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದರೆ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ಭಾಳ ಜೋಪಾನವಾಗಿದ್ದು ಎಚ್ಚರಿಕೆಯಿಂದ ಇದ್ದರೆ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಸಿಂಹರಾಶಿಯವರಿಗೆ ಯಾವುದೇ ಕೆಲಸ ಆಗಬೇಕಾದರೂ ಇವತ್ತು ಮಧ್ಯಾಹ್ನ 12ರ ನಂತರ ಅಂದರೆ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ ನಿಮ್ಮ ಭವಿಷ್ಯದಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ಕನ್ಯಾ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದಿದೆ. ಪ್ರಯಾಣ ಕಾಲದಲ್ಲಿ ಬರ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅಲ್ಲಿಂದಲೇ ಸರಿಪಡಿಸ್ಕೊಂಡು ಆಗಿಂದಾಗಲೇ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳ ಮಧ್ಯದಲ್ಲಿ ಒಂದಿಷ್ಟು ಚಿಂತನೆ ಇರುತ್ತೆ, ಚಂಚಲತೆ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದು ಮಾತ್ರ ನಿಮ್ಮ ಕೈಲಿದೆ. ಆದರೆ ಈ ಸಮಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಅವರ ಆಶೀರ್ವಾದ ಪಡೆದರೆ ಇವತ್ತು ಖಂಡಿತ ಹೆಚ್ಚಿನ ಬಲವನ್ನೇ ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಮನಸ್ಸು ಚಂಚಲತೆಯಿಂದಿರ್ಬೋದು. ಯಾವುದೇ ಒಂದು ಕೆಲಸ ಮಾಡರೂ ಪರಿಪೂರ್ತಿ ಆಗುತ್ತೋ ಇಲ್ಲವೋ ಎಂಬತಕ್ಕಂಥದ್ದರ ಒಂದು ಚಿಂತನೆ ನಿಮಗಿದ್ರಾಗ್ಬೋದು. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4ರ ತನಕ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಬೇಕು ಬೇಡಗಳ ಆಲೋಚನೆಯೂ ಬೇಕು. ಅದರ ಮಧ್ಯದಲ್ಲಿ ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ ಬೇಕು. ಏಕದಂತಾಯುಧ್ಮಹೇ ವಕ್ರದುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ನೀವು ಮಾಡುವ ಯಾವುದೇ ಕೆಲಸ ಆದರೂ ಮತ್ತಷ್ಟು ಅಭಿವೃದ್ಧಿದಾಯಕವಾಗಬೇಕಾದರೆ ಬಿಳಿ ಎಕ್ಕದ ಗಿಡದ ಹತ್ರ ಬಂದು ಅಲ್ಲಿ 9 ಪ್ರದಕ್ಷಿಣೆ ಮಾಡಿ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ತುಲಾರಾಶಿಯವರಿಗೆ ಬಂದೊದಗುವಂಥ ಎಂತಹ ಸಮಸ್ಯೆ ಆದರೂ, ಬೆಟ್ಟದಂಥ ಕಷ್ಟ ಆದರೂ ಮಂಜಿನಗಡ್ಡೆ ಥರ ಕರಗುತ್ತೆ. ಅದರ ಫಲಗಳು ಸಾಕಷ್ಟು ಎದುರಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದಲೇ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಮನೆದೇವರ ಆಶೀರ್ವಾದ ಪಡೆದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ ನಿಜ. ಆದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಿರಬೇಕು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2ರಿಂದ 4 ಗಂಟೆ 15 ನಿಮಿಷ, 2ರಿಂದ 4:15 ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಾಗುತ್ತೆ. ಮನಸ್ಸು ನೆಮ್ಮದಿದಂಥ ರೀತಿ ಆಗುತ್ತೆ. ಅಧಿಕವಾದಂಥ ಚಂಚಲತೆ ಆಗುತ್ತೆ. ಬೇಡದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಎಚ್ಚರಿಕೆಯೂ ಬೇಕು, ತಾಳ್ಮೆಯೂ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಫಲಾಫಲಗಳು ಸಾಕಷ್ಟು. ಇವತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ಯಾರು ಏನು ಕೊಡಬೇಕಾದ್ರೂ ತಗೊಳ್ಬೇಕಾದ್ರೂ ಲೇವಾದೇವಿ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ದಾರಿಯಲ್ಲಿ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ವಿಷ್ಣು ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಆರ್ಥಿಕ ಸಂಕಷ್ಟದಿಂದಲೂ ಮುಕ್ತರಾಗ್ತೀರಿ. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಜೊತೆಗೆ ಹಿರಿಯರ ಮಾತನ್ನು ಅನುಸರಿಸಬೇಕು. ಇವತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಗುರುಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಯಾವುದಾದ್ರೂ ಒಂದು ಮಾರ್ಗಸೂಚಿಯನ್ನು ಹೇಳ್ತಾರೆ. ಹೀಗೆಲ್ಲ ಹಾಗೆ ಮಾಡಿ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅದನ್ನು ಯಾವುದೂ ನೀವು ಮಾಡದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಏನಾದರೂ ಅಚ್ಚುಕಟ್ಟಾಗಿ ಮಾಡಿದ್ದೆ ಆದರೆ ಖಂಡಿತ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಮಾಡೋ ಕೆಲಸದಲ್ಲೇ ಒಂದು ಉನ್ನತವಾದಂಥ ಸ್ಥಿತಿಗತಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಗಣಪತಿಯ ಅನುಗ್ರಹವನ್ನು ಪಡೆಯೋದ್ರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಧನುರಾಶಿಯಲ್ಲಿರ್ತಕ್ಕಂಥವರು ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಕಡಲೆಬೇಳೆ ಆಗಲಿ ಅಥವಾ ಅರಿಶಿಣ ಆಗಲಿ ಅಥವಾ ಹಳದಿ ಕಲರ್ ಯಾವುದಾದ್ರು ಒಂದು ಹೂ ಆಗಲಿ ಇದನ್ನು ಅಂಗೈಯಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡಿ ಅದನ್ನು ಉತ್ತರಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಶನೈಶ್ಚರನ ಅನುಗ್ರಹ ಇದೆ. ಇವತ್ತು ತುಂಬ ದಿವಸಗಳ ನಂತರ ಮಧ್ಯಾಹ್ನ 12ರ ನಂತರ ಒಂದಿಷ್ಟು ಬದಲಾವಣೆ ಕಾಣ್ತೀರಿ.
ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಭೂಮಿಗೆ ಸಂಬಂಧಪಟ್ಟಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಆದರೆ ಇವತ್ತಿನ ದಿವಸ ಗುರು ಹಿರಿಯರ ಮಾತನ್ನು ಅನುಸರಿಸ್ತಕ್ಕಂಥದ್ದು. ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಹೇಳೋ ಮಾತನ್ನು ಸ್ವಲ್ಪ ಆಲೋಚನೆ ಮಾಡಿ, ತಾಳ್ಮೆ ತಗೊಳ್ಳಿ. ಸಡನ್ನಾಗಿ ತೀರ್ಮಾನ ತಂದುಕೊಂಡ್ರೆ ಅದರಿಂದ ಲಾಸ್ ನಿಮಗೆ. ಆದರೆ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ನಿಮಗೇನೆ. ಹಾಗಾಗಿ ಇವತ್ತಿನ ದಿವಸ ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ಅಲ್ಲಿ ನಮಸ್ಕಾರ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ಒಂದಷ್ಟು ನಿಂದನೆ ಮಾತು ಇದೆಲ್ಲವೂ ಇದ್ದೇ ಇದೆ. ಆರೋಗ್ಯ ಸರಿ ಇಲ್ಲ, ಮನಸ್ಸಿಗೆ ಸಮಂಜಸವಾಗಿರಲ್ಲ, ನೆಮ್ಮದಿ ಇರೋದಿಲ್ಲ, ಅಧಿಕವಾದಂತಹ ಚಂಚಲತೆ ಇದೆ. ಜೊತೆಯಲ್ಲಿರ್ತಕ್ಕಂಥವ್ರು ನಿಂದನೆ ಮಾಡ್ತಿರ್ತಾರೆ. ನಿಮ್ಮ ಮನಸ್ಸಲ್ಲಿ ನಿಮಗೆ ಸರಿ ಅನಿಸಿದ ಕೆಲಸ ಬೇರೊಬ್ಬರಿಗೆ ಸರಿ ಇರೋದಿಲ್ಲ. ಆದರೆ ಸರಿ ಮಾಡ್ಕೊಳ್ಬೇಕಾದ್ದು ಧರ್ಮ. ಹಾಗೆ ದೊಡ್ಡ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಕೆಲಸಗಳು ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಎಲ್ಲವೂ ಸಹಿತ ಒಂದು ಚಾಲೆಂಜಿಂಗ್ ಆಗಿ ನಿಂತ್ಕೋಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ನಂಬಿರ್ತಕ್ಕಂಥವ್ರು ಅಥವಾ ನೀವು ಮತ್ತೊಬ್ಬರು ನಂಬಿದ್ರು ಆ ಕ್ಷಣಕ್ಕೆ ಸರಿಯಾದ ಉತ್ತರ ಸಿಗದಂಥ ರೀತಿಯಲ್ಲಿರುತ್ತೆ. ಆದರೆ ಶುಭ ಮಂಗಳವಾರ, ಮಹಾನಕ್ಷತ್ರವಾದ್ದರಿಂದ ಈ ಶುಭ ದಿನ ರಾಹುಕಾಲದಲ್ಲಿ ಶಕ್ತಿ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು ಬೂದುಗುಂಬಳದ ಒಂದು ಹೋಳಲ್ಲಿ ಅಂದರೆ ಬೂದುಗುಂಬಳಕಾಯಿ ತಗೊಂಡು ಸಮ 2 ಭಾಗ ಮಾಡಿ ಅದರಲ್ಲಿ ದೀಪನ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹವನ್ನು ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಮಹಾವಿಷ್ಣು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಈ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮನ ಪ್ರಾರ್ಥನೆ ಮಾಡಿ ಹನುಮನ ಸಾನ್ನಿಧ್ಯದಲ್ಲಿ ಕೆಂಪು ಹೂವುಗಳಿಂದ ಅಥವಾ ಒಂದಷ್ಟು ಪುಷ್ಪಗಳಿಂದ ಅಥವಾ ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಹನುಮನ ಸಾನ್ನಿಧ್ಯಕ್ಕೆ ಒಂದಷ್ಟು ಮಧು ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ. ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ಚಿಂತನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ಆರೋಗ್ಯದಲ್ಲಿ ಒಂದು ಅರ್ಧ ತಲೆನೋವು ಬರ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ತುಂಬ ಟಯರ್ಡ್ ಆಗ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ಸುಸ್ತಾಗುವಂಥದ್ದು ಇದೆಲ್ಲವೂ ಆಗುತ್ತೆ. ಸರಿಯಾದ ಸಮಯಕ್ಕೆ ಊಟ ಉಪಚಾರ ತೆಗೆದುಕೊಂಡ್ರೂ ಸಹಿತ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳಿಗೆ ಸ್ವಲ್ಪ ತಾಳ್ಮೆಯಿಂದಲೇ ಸಮಾಧಾನ ಯೋಚನೆ ಮಾಡಬೇಕು. ಇದಕ್ಕಾಗಿ ವೈದ್ಯರ ಸಲಹೆ ಏನು ಬೇಡ, ಆದರೆ ತಾಳ್ಮೆ ಬೇಕು. ಇಂಥ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ನಡೆ ಇರಬೇಕು. ಇದಿಷ್ಟು ಮಾಡಿಕೊಂಡ್ರೆ ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಗುರುಜಿಯವರು ತಿಳಿಸ್ಕೊಟ್ರು. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮೊದಲಿಂದನೂ ಕೂಡ ಸಾಕಷ್ಟು ಜನ ಕರೆಯನ್ನು ಮಾಡ್ತಾನೆ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಹಾಗಿದ್ರೆ ಬನ್ನಿ, ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ. ಸ್ವರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಗುಲ್ಬರ್ಗಾಯಿಂದ. ಗುಲ್ಬರ್ಗಾಯಿಂದ. ಅಮ್ಮ, ತಮ್ಮ ಹೆಸರು? ಸರ್, ಹೆಸರು ಬೇಡ. ಹೆಸರು ಬೇಡ, ಆಯ್ತು. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಸರ್, ಅಕ್ಕನ ಬಗ್ಗೆ, ಮದುವೆ ಬಗ್ಗೆ ಕೇಳ್ಬೇಕಿತ್ತು ಸರ್. ಆಯ್ತು ತಾಯಿ, ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಲೋ 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 ನಮಸ್ತೆ ತಾಯಿ, ಹೇಳಮ್ಮ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಮ್ಮ. ನನ್ನ ಹೆಸರು ವಿಜಯಲಕ್ಷ್ಮಿ. ಹೇಳು ಮಗು. ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಯಾರ ಮದುವೆ ಬಗ್ಗೆ? ನನ್ನ ಬಗ್ಗೆನೇ ಗುರುಜಿ. ಈಗ ತಂಗಿನ ಅಕ್ಕನ ಮಾತಾಡಿದ್ದು? ಈಗ ಅಕ್ಕ ಮಾತಾಡಿದ್ರು. ತಂಗಿ ಬಗ್ಗೆ ಕೇಳಬೇಕು. ಹಾ ಮಗು, ನಿಮ್ಮ ಮನೆ ದೇವ್ರ ಹೆಸರು ಹೇಳಮ್ಮ. ಮಲ್ಲಯ್ಯ. ಮಲ್ಲಯ್ಯ. ಒಂದು 4 ಜನ ಸ್ನೇಹಿತರ ಹೆಸರು ಹೇಳು. ಯಾರಾದರೂ 4 ಜನ ಸ್ನೇಹಿತರ ಹೆಸರು ಹೇಳು, ಅಥವಾ ಒಂದು 4 ಊರುಗಳ ಹೆಸರು ಹೇಳು. ಊರ ಹೆಸರು ಗುರುಜಿ ಬೀದರ್, ಅಳಂದ್, ಮಳಖೇಡ್, ಶಾಬಾದ್. ತಲೆ ಕೆಡಿಸ್ಕೋಬೇಡ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಈಗ ಪ್ರಯತ್ನ ಮಾಡಿದ್ರೆ ಇದು ಕರೆಕ್ಟ್ ಸಮಯ, ಈಗ ಅನುಕೂಲ ಆಗುತ್ತೆ. ಆದರೆ ಅದಾಗೋದಕ್ಕೂ ಮುನ್ನ ಒಂದು 9 ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ, ಅರಳಿ ವೃಕ್ಷ ಇದ್ದರೆ, ಆ ಅಶ್ವತ್ಥದ ಮರಕ್ಕೆ ಹೋಗಿ ಪ್ರತಿನಿತ್ಯ 9 ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಕೆಂಪು ಹೂವು ಅಥವಾ ಕೆಂಪು ಗಂಧ ಹನುಮತ್ ದೇವರು ಕೊಟ್ಟು ಪ್ರಾರ್ಥನೆ ಮಾಡಬೇಕು. 9 ದಿವಸ ಇದನ್ನು ಮಾಡಬೇಕು ನೀನು. 10ನೇ ದಿವಸ
9 ದಿವಸ ದೇವರ ಪ್ರಾರ್ಥನೆ ಮಾಡಿ ಹಾ 9 ಪ್ರದಕ್ಷಿಣೆ ಮಾಡು, ಅಲ್ಲಿಂದ ಹನುಮತ್ ದೇವ್ರಿಗೆ ಬಂದು ಅಲ್ಲಿ ನಮಸ್ಕಾರ ಮಾಡ್ಕೊ. 9 ದಿವಸ ಆದ್ಮೇಲೆ 10ನೇ ದಿವಸ ಅದೇ ಆಂಜನೇಯ ಸ್ವಾಮಿಗೆ ಒಂಚೂರು ಅಭಿಷೇಕ ಕೊಡು. ಹಾ ಗುರುಜಿ. ಯಾರಾದರೂ 4 ಜನ ಸುಮಂಗಲೆಯರನ್ನ ಮುತ್ತೈದೆಯರನ್ನ ಮನೆಗೆ ಕರೆದು ಅವ್ರಿಗೆ ಇಷ್ಟು ಅರಿಶಿನ ಕುಂಕುಮ ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊ. ಇದಿಷ್ಟನ್ನ ನೀನು ಕರೆಕ್ಟಾಗಿ 10 ದಿವಸದಲ್ಲಿ ಇದು ಮಾಡಿಕೊಂಡ್ರೆ ಆದಷ್ಟು ಬೇಗ ಬರ್ತಕ್ಕಂತಹ ವರ ನಿನ್ನ ಸೆಟ್ ಆಗುತ್ತೆ. ಸರಿ ಒಳ್ಳೇದಾಗಲಿ ತಾಯಿ. ವಿಜಯಲಕ್ಷ್ಮಿಯವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳಲ್ಲೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ಅತ್ನಿಯಿಂದ ಗುರುಜಿ. ಸರಿ ತಾಯಿ, ತಮ್ಮ ಹೆಸರಮ್ಮ? ನಮ್ಮ ಹೆಸರು ಮಾನಂದಾರ. ಮಾನ್ ಅಂತ ಹೇಳಿ. ಆಯ್ತು ಸರಿ ತಾಯಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆ ಒಂದ್ ಸ್ವಲ್ಪ ಸಮಸ್ಯೆ ಇದೆ, ತಿಳ್ಕೊಬೇಕಾಯ್ತು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ ಗುರುಜಿ. ಹಾಂ ಹೇಳಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನೀವು ಎಲ್ಲಿ ಕಡೆ ನಮ್ದು ಎಲ್ಲ ನಿಮಗೆ ದರ್ಶನ ಸಿಕ್ಕತಿ ಗುರುಜಿ. ನಮ್ಗೆ ರಾಯಬಾಗ್ ರೀ, ಜಮಖಂಡಿ, ಹಳಿಂಗಳಿ ಎಲ್ಲ ನಮ್ಗೆ ದರ್ಶನ ಸಿಕ್ಕತಿ ಗುರುಜಿ ರೀ. ಒಟ್ಟು ಆ ಭಾಗದ ಪ್ರಯಾಣದಲ್ಲಿ ಎಲ್ಲ ಕಡೆ ಬಂದಿದ್ದೀರಿ. ಆಶೀರ್ವಾದನ ತಗೊಂಡನ್ರಿ ಗುರುಜಿ. ಉಡಿ ತುಂಬ್ಕೊಂಡನ್ರಿ ರಾಯಬಾಗ್ 2 ಸಲ ರೀ. ನಮ್ದು ಮನಿದ ಒಂದ್ ಸ್ವಲ್ಪ ಸಮಸ್ಯೆ ನಡ್ವತ್ ನೋಡ್ರಿ ಗುರುಜಿ. ಹೇಳಮ್ಮ, ಏನು ಸಮಸ್ಯೆ ತಾಯಿ? ನಮ್ದು ಮಗನ ಬೆಳಗಾವ್ ಕಾನ್ಸ್ಟೇಬಲ್ದಾನ್ರಿ ಗುರುಜಿ. ಅವ್ರ ಈಗ ಮ್ಯಾರೇಜ್ ಆಗಿತ್ರಿ, ಒಂದ್ ಸ್ವಲ್ಪ ಸಮಸ್ಯೆ ಬಂದವ್ರದ್ದು ಇದನ್ನಾತ್ರ. ಅದಕ್ಕಿನ್ನ ಮುಂದೆ ಅವ್ನ ಜೀವನ ಹೆಂಗ ಅದ ಕೇಳ್ಬೇಕಂತ ಹೇಳಿ ಇದು ಮಾಡಿದ್ವಿ ಅವ್ರ ಗುರುಜಿ. ಇಲ್ಲ, ಅನುಕೂಲ ಆಗುತ್ತೆ, ಚಿಂತೆ ಮಾಡಬೇಡಿ. ಅವ್ರ ನಕ್ಷತ್ರ ಏನು? ಅವ್ರು ಮೀನ್ ರಾಶಿ ಬರ್ತದ ನೋಡ್ರಿ ಗುರುಜಿ. ಬಸವರಾಜ್ ಬಸವರಾಜ್ರಿ ಹೆಸರು ಮೀನ್ ರಾಶಿ ಕೊಡ್ತದ ನೋಡ್ರಿ ಅವ್ರು. ಮೀನರಾಶಿಯವರಿಗೆ ಪ್ರಸ್ತುತ ಕಾಲ ಅಷ್ಟು ಸಮಂಜಸವದ್ದಲ್ಲ. ಇದು ಒಂದು 4 ತಿಂಗಳ ತನಕ ಹೀಗೆ ಇರುತ್ತೆ. ಈ 4 ತಿಂಗಳು ದಾಟಿದ್ರೆ ಆಟೋಮೆಟಿಕ್ ಆಗಿ ಕಾರ್ಯಸಿದ್ಧಿ ಆಗುತ್ತೆ. ಅವ್ರಿಗೆ ಹೇಳಿ 9 ಸೋಮವಾರ, ಬರೀ ಸೋಮವಾರದತ್ತು 9 ಸೋಮವಾರ ಗಿರಿಜಾಶಂಕರನ್ನ ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಬಿಲ್ವಪತ್ರೆ, ಒಂದಷ್ಟು ಬಿಳಿ ಹೂವು, ಶ್ವೇತವರ್ಣದ ಪುಷ್ಪ, ಬಿಳಿಯ ಬಣ್ಣದ ಹೂವು, ಒಂದಷ್ಟು ಬಿಲ್ವಪತ್ರೆ, ಇದನ್ನ ಸೋಮವಾರ ದಿವಸ ಶಿವನ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಕ್ಕೆ ಹೇಳಿ. ಗುರುಜಿ ಅವ್ರು ಡ್ಯೂಟಿನಾಗ ಇರ್ತಾರ, ಅವ್ರ ಬದಲು ನಾ ಮಾಡ್ರೆ ನಡೀತೇನ್ರಿ? ನೀವೇ ಮಾಡಿ, ಅವ್ರ ಬದಲು ನೀವು ಮಾಡಿ. ಸೋಮವಾರದ ಹೊತ್ತು ತಲೆಗೆ ಸ್ನಾನ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ಬಂದು ಇಷ್ಟು ಕೆಲಸ ಮಾಡಿ. ಆದಷ್ಟು ಬೇಗ ಅವರ ಕುಟುಂಬದಲ್ಲಿ ಅವರ ಸಂಸಾರ ಸರಿ ಹೋಗಿ ಅವರಲ್ಲಿ ಅನ್ಯೋನ್ಯತೆ ಬರುತ್ತೆ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. 9 ಸೋಮವಾರ ಗುರುಜಿ? ಹೌದಮ್ಮ, 9 ಸೋಮವಾರ ಮಾಡಿ. ಒಳ್ಳೇದಾಗಲಿ ಅಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವಿಲ್ಲೇ ಇದು ಬೆಂಗಳೂರಿಂದಾನೆ. ಬೆಂಗಳೂರಿಂದಾನೆ. ಅಮ್ಮ ತಮ್ಮ ಹೆಸರು? ಸೌಮ್ಯ ಅಂತ. ಸೌಮ್ಯ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ಸರ್ ನಮ್ಮ ಬಗ್ಗೆನೇ ತಿಳ್ಕೊಂಬೇಕಿತ್ತು. ಆಯ್ತು ತಾಯಿ, ಗುರುಜಿ ಅವರು ಇದ್ದಾರೆ ನಮ್ಮ ಜೊತೆ, ಮಾತಾಡಿಮ್ಮ. ಹಲೋ. ಹಲೋ ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಗಳೇ, ನನ್ನ ಹೆಸರು ಸೌಮ್ಯ ಅಂತ. ಅದೇನೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇದು ದುಡ್ಡು ಕಾಸಿನ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದರ ಬಗ್ಗೆನೇ ತಿಳ್ಕೊಬೇಕಿತ್ತು. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಮನೆಯವರು ಡ್ರೈವರು. ನಮ್ದು ಸ್ವಲ್ಪ ಇದಿದೆ, ಡ್ರಾಯಿಂಗ್ ಗಾಡಿ ಇದೆ, ಅದ್ರಲ್ಲೇನೆ ವರ್ಕ್ ಮಾಡ್ತಾರೆ. ಎಷ್ಟೇ ದುಡಿದ್ರು ದುಡ್ಡು ನಿಲ್ಲಲ್ಲ ಮನೇಲಿ. ಅದ್ರ ಬಗ್ಗೆನೆ ಕೇಳ್ಬೇಕಿತ್ತು. ನಮ್ಮ ಮನೆಯವ್ರು ಅವತ್ತಿಂದ ಕಾಲ್ ಮಾಡ್ತಾನೆ ಇದ್ರು. ಜಸ್ಟ್ ಈಗ ತಾನೇ ಹೋದ್ರು, ಹಂಗೆ ಲೈನ್ ಸಿಕ್ಬಿಡ್ತು. ಅಯ್ಯೋ. ಅದಕ್ಕೋಸ್ಕರ ಕೇಳ್ಬೇಕಿತ್ತು. ಅವ್ರ ನಕ್ಷತ್ರ ಗೊತ್ತಮ್ಮ? ಗೊತ್ತಿಲ್ಲ ಗುರುಗಳೇ ಅವ್ರದ್ದು. ಅವ್ರ ಪೂರ್ತಿ ಹೆಸರು ಹೇಳಮ್ಮ. ಗಿರೀಶ್ ಕುಮಾರ್ ಅಂತ. ಗಿರೀಶ್ ಕುಮಾರ್, ಧನಿಷ್ಠ ನಕ್ಷತ್ರ, ಕುಂಭರಾಶಿ ಆಗುತ್ತೆ. ಪ್ರಸ್ತುತ ಕುಂಭರಾಶಿ, ಭವಿಷ್ಯತ್ತೆ ನೋಡ್ಬೇಕು ಅವರು. ಅಂದರೆ ನಾಮ ನಕ್ಷತ್ರದ ಪ್ರಕಾರ, ಹೆಸರಿನ ಪ್ರಕಾರ ಕುಂಭರಾಶಿಯವರಿಗೆ ಈಗ ಕಳೆದ ಒಂದು 2 ವರ್ಷ 3 ತಿಂಗಳಿಂದಲೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಧಿಕವಾದಂಥ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂಥರ ಹೆದರಿಕೆ ಶುರುವಾಗುತ್ತೆ. ಅದನ್ನು ಹೊರಗಡೆ ಅವ್ರ ಮುಖದಲ್ಲಿ ತೋರಿಸ್ಕೊಳ್ದಿರ ಎದುರು ಒಳಗಡೆ ಅಂಜಿಕೆ ಬಹಳ ಇರುತ್ತೆ. ಹಾಗಾಗಿ ಯಾವುದೂ ಪರಿಪೂರ್ತಿ ಆಗ್ತಾ ಇಲ್ಲ. ಅವ್ರ ಮನಸ್ಸು ಯಾವುದನ್ನೂ ಒಪ್ತಾ ಇಲ್ಲ. ಸ್ವಲ್ಪ ದಿವಸ ವೆಯ್ಟ್ ಮಾಡಮ್ಮ. ಇದಕ್ಕೆ ಪ್ರತಿ ದಿವಸ ಅವ್ರು ಹೇಳು ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಅಂತ. ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿ ವಾರಕ್ಕೊಂದು ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಎಲ್ಲರೂ ವಾನರ ಸೈನ್ಯ ಕಂಡು ಬಂದರೆ, ಕೋತಿಗಳು ಕಂಡು ಬಂದರೆ ಕೋತಿಗಳು ಒಂದಿಷ್ಟು ಹಣ್ಣು ಹಂಪಲ ಕೊಡ್ತಕ್ಕಂಥದ್ದು. ಹಾಗೆ ಸಣ್ಣ ಮಕ್ಕಳಿಗೆ ಅವ್ರ ಕೈಯಿಂದ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಡೋದು. ಇದಿಷ್ಟನ್ನು ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಅವರಿಗೆ ಮನಸ್ಸಿಗೆ ಶಾಂತಿ ಆಗುತ್ತೆ. ಮುಖ್ಯವಾಗಿ ಅವ್ರ ಮನಸ್ಸಲ್ಲಿ ಶಾಂತಿ ಇಲ್ಲ.
ತುಂಬ ಮನಸ್ಸು ನೋವು ಮಾಡ್ಕೊಂಡಿರ್ತಾರೆ, ಯಾವಾಗಲೂ ಏನೋ ಫೀಲ್ ಮಾಡ್ತಾ ಇರ್ತಾರೆ, ಯಾವಾಗಲೂ ಏನೋ ಚಿಂತನೆ ಇರುತ್ತೆ, ತುಂಬ ಭಾರ ತಲೆ ಮೇಲೆ ಹೊತ್ತಿದ್ದೀವಿ ಅನ್ನೋ ಇರ್ತಾರೆ. ಅಮ್ಮ ಹಲೋ, ಅದಕ್ಕೋಸ್ಕರ ಇದಿಷ್ಟು ಮಾಡಿ ಸರಿ ಹೋಗುತ್ತೆ, ಒಳ್ಳೇದಾಗಲಿ. ನೋಡಿ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಅಂದ್ಕೊಂಡಿರ್ಬೋದು, ಗುರುಗಳೇ ಏನು ಇವತ್ತು ರಾಶಿಫಲ ಇಷ್ಟು ಬೇಗ ಮುಗಿಸ್ಬಿಟ್ರಲ್ಲ, ಏನಿದು ಇವತ್ತಿನ ದಿವಸ, ಏನು ನಮ್ಗೇನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ರಿ, ಇಲ್ಲಾಂದರೆ ಇವತ್ತೇನಾದರೂ ವಿಶೇಷನ? ಹೌದು, ಇಲ್ಲಿ ನಿಮಗೆ 2 ರೀತಿ ಉಪಯೋಗ ಇದೆ. ಏನಪ್ಪ, ಒಂದು ಆನಂದ ಏನು, ರಾಶಿಫಲವನ್ನು ಬೇಗ ತಿಳ್ಕೊಂಡ್ಬಿಟ್ವಿ. ಮತ್ತೊಂದು ಮಹಾ ಉದ್ದೇಶ ಏನಪ್ಪ, ತಾವೆಲ್ಲರೂ ಕೂಡ ಈಗ ಎಲ್ಲಿಗೆ ಹೋಗ್ಬೇಕಂತ ಸಜ್ಜಾಗಿದ್ದೀರಿ? ಘಾಟಿ ಕ್ಷೇತ್ರಕ್ಕೆ ಹೋಗಬೇಕು. 9:30 10 ಗಂಟೆಗೆಲ್ಲ ಅದು ಹೋಮದ ಆ ಒಂದು ಪೂರ್ಣಾವತಿ ಸಮಯ ಎದುರಾಗುತ್ತೆ. ಗುರೂಜಿಯವರು ಆಗಮಿಸ್ತಾ ಇರ್ತಾರೆ. ತಾವಲ್ಲಿಗೆ ಹೋಗಬೇಕು ಅನ್ನೋ ಕಾತುರತೆಯಲ್ಲಿರ್ತೀರಿ. ರಾಶಿ ಫಲವನ್ನು ಕೇಳಬೇಕು ಎಂಬತಕ್ಕಂಥ ಒಂದು ಆಸೆ, ಇದೆಲ್ಲವನ್ನೂ ಕೂಡ ಮನಸ್ಸಲ್ಲಿಟ್ಕೊಂಡು ತಮ್ಮ ಪ್ರಯಾಣಕ್ಕೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿ ರಾಶಿ ಫಲವನ್ನು ಆದಷ್ಟು ಬೇಗ ಮುಗಿಸಿದ್ವಿ. ರಾಶಿ ಫಲವನ್ನು ಸಂಪೂರ್ಣವಾಗಿ ಮುಗಿಸಿದ್ದಾದ ನಂತರ ಈಗ ತಮಗೂ ಕೂಡ ಒಂದು ನೆಮ್ಮದಿ, ಆಹಾ ನಮ್ಮ ರಾಶಿ ಫಲವನ್ನು ನಾವು ತಿಳ್ಕೊಂಡ್ವಪ್ಪ, ಏನು ಸಮಸ್ಯೆ ಇಲ್ಲ, ಇವತ್ತಿನ ದಿವಸ ನಮ್ಮ ಫಲಾಫಲಗಳು ಈ ರೀತಿ ಇರುತ್ತೆ ಎಂಬತಕ್ಕಂಥ ಮನಸ್ಸಿನ ಖುಷಿಗೆ, ಸಂತೋಷದಿಂದ, ನೆಮ್ಮದಿಯಿಂದ ತಾವೇನು ಮಾಡ್ತೀರಿ, ಆ ಒಂದು ನೆಮ್ಮದಿಯ ಜೊತೆ ಭಕ್ತಿಪೂರ್ವಕವಾಗಿ ಭಗವಂತನ ಸಾನ್ನಿಧ್ಯಕ್ಕೆ ಬರ್ತೀರಿ. ಇದು ನಮ್ಮ 2ನೇ ಮಹಾ ಉದ್ದೇಶ. ನೋಡಿ ಎಷ್ಟು ಅದ್ಭುತ ಅಂತ ಹೇಳಿ. ತಮ್ಮೆಲ್ಲರಿಗೂ ನಾವು ಒಳಿತಿಗಾಗಿ ಇವತ್ತಿನ ದಿವಸ ರಾಶಿ ಫಲವನ್ನು ಆದಷ್ಟು ಬೇಗ ಮುಗಿಸಿರ್ತಕ್ಕಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ಕರೆಗಳು ಕೂಡ ಸಿದ್ಧವಾಗಿದ್ದು ಕರೆಯನ್ನು ಕೂಡ ನಾವು ಮಾತಾಡಿಸಿದ್ವಿ. ಇವತ್ತಿನ ದಿವಸ ಶ್ರೀನಿವಾಸ್ ಶರ್ಮಾರವರು ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಣ್ಣ ಕತೆ, ಆ ಕಥೆಯ ಜೊತೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ, ಅದನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ನೋಡಿ, ಮನುಷ್ಯನಿಗೆ ತಾವು ಅಂದ್ಕೊಂಡಿರ್ಬೋದು, ಒಳ್ಳೆಯವರಿಗೆ ಯಾಕೆ ಬೇಗ ಅಂತ್ಯ ಬರುತ್ತೆ ಎಂಬತಕ್ಕಂಥದ್ದು. ಇದರಲ್ಲಿ 2 ರೀತಿ ಇದೆ. ಒಳ್ಳೆಯವರಿಗೆ ಯಾಕೆ ಬೇಗ ಅಂತ್ಯ ಬರುತ್ತೆ ಎಂಬತಕ್ಕಂಥದ್ದು, ಒಂದು ನಮ್ಮ ಬುದ್ಧಿಶಕ್ತಿಯ ಆ ಒಂದು ಅಜ್ಞಾನ, ಮತ್ತು ನಮ್ಮ ಆಲೋಚನೆಗೂ ಮೀರಿರ್ತಕ್ಕಂಥ ಯೋಚನೆಗಳು, ನಮ್ಮ ಅವಶ್ಯಕತೆಗೂ ಮೀರಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು, ಮತ್ತು ನಾನು ಎಂಬತಕ್ಕಂಥದ್ದು. ಇದು ಮೊದಲನೇದಾಗಿ ನಾವು ಕೂತ್ಕೊಳ್ತಕ್ಕಂಥ ಜಾಗ. ಏನಪ್ಪ ಗುರುಗಳೇ, ತಾವೇನು ಹೇಳ್ತಾ ಇದ್ದೀರಾ, ನಮ್ಗೆ ಇನ್ನೊಂದಷ್ಟು ಸವಿಸ್ತಾರವಾಗಿ ಇದನ್ನು ಬಿಡಿಸಿ ಹೇಳಿ. ಬಲಿಚಕ್ರವರ್ತಿಯ ಕಥೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆತ ದಾನ ಧರ್ಮ ಎಂಬತಕ್ಕಂಥ ವಿಚಾರಕ್ಕೆ ಬಂದರೆ ಬಹಳ ಶ್ರೇಷ್ಠ. ಆಮೇಲೆ ದಾನಶೂರ ಕರ್ಣ ಅಂತಾರೆ, ಕರ್ಣನಿಗಿನ್ನ ಅದ್ಭುತವಾದ ದಾನ. ಏನು ಕೇಳಿದ್ರೂ ಕೂಡ, ಎಂಥದ್ದು ಕೇಳಿದ್ರೂ ಕೂಡ ಇಲ್ಲ ಅನ್ನೋ ಮಾತೇ ಇಲ್ಲ. ನೀವು ಏನೇ ಕೇಳಿ, ಅಷ್ಟೈಶ್ವರ್ಯಗಳನ್ನು ಕೇಳಿ, ಬಲಿಚಕ್ರವರ್ತಿ ದಾನ ಮಾಡ್ತಿದ್ದಂತೆ. ಹೀಗೆ ಶುಕ್ರಾಚಾರ್ಯರ ಜೊತೆ ಕೂತ್ಕೊಂಡು ಭಗವಂತ ನಾರಾಯಣ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಂತೆ. ಹೀಗೆ ಒಂದು ದಿವಸ ಬಲಿಚಕ್ರವರ್ತಿಗೆ ಒಂದು ಅಜ್ಞಾನ, ಅಂಧಕಾರ ಬಂತು. ಏನಪ್ಪ, ನಾನು ಇಷ್ಟೆಲ್ಲ ದಾನ ಧರ್ಮವನ್ನು ಮಾಡ್ತಾ ಇದ್ದೇನೆ, ನನ್ನ ಹತ್ರ ಇಷ್ಟೆಲ್ಲ ಸಂಪತ್ತಿದೆ, ಏನಿದ್ರೆ ಏನು ಅಂತ, ನಾನು ಅಧಿಕಾರ ಬೇಕಲ್ಲ ಅಂತ ಹೇಳಿ ಇಂದ್ರನ ಅಧಿಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತು ಬಿಡ್ತಾನೆ. ಅದಕ್ಕೆ ಏನೇನು ಮಾಡಬೇಕೋ ಎಲ್ಲ ತಯಾರಿಗಳನ್ನೂ ಕೂಡ ಮಾಡ್ಕೊಳ್ತಾನೆ. ಭಗವಂತ ಕೊಟ್ಟಾಗ ಕೊಟ್ಟಿದ್ರಷ್ಟರಲ್ಲಿ ನಾವೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಬೇಕು, ಕೊಟ್ಟಿರೋದ್ರಷ್ಟರಲ್ಲಿ ನಾವು ನೆಮ್ಮದಿಯನ್ನು ಕಾಣ್ಕೊಳ್ಬೇಕು. ಅದರಲ್ಲಿ ಮಾಡತಕ್ಕಂಥ ದಾನ ಧರ್ಮಾದಿಗಳನ್ನು ಮಾಡ್ತಾ ಹೋದರೆ ಭಗವಂತ ನಾವೆಷ್ಟು ದಾನವನ್ನು ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ನಮಗೆ ಕೊಡ್ತಾನಂತೆ ಭಗವಂತ. ಅದೇ ರೀತಿ ಬಲಿಚಕ್ರವರ್ತಿಗೂ ಕೂಡ ಅಷ್ಟೇ, ಭಗವಂತ ಸಾಕಷ್ಟು ಅನುಗ್ರಹವನ್ನು ಕಲ್ಪಿಸಿದ್ರು. ಬಲಿಚಕ್ರವರ್ತಿ ಮಾಡ್ತಾ ಇರತಕ್ಕಂಥ ದಾನ ಧರ್ಮವನ್ನು ನೋಡಿ, ಅವನ ದಾನ ಧರ್ಮವನ್ನು ಮೆಚ್ಚೆ ಜನಗಳ ಕಷ್ಟ ಕಾರ್ಪಣ್ಯಗಳಿಗೆ ಇವನು ಆದಷ್ಟು ಬೇಗ ಇವನು ಸ್ಪಂದಿಸ್ತಾನೆ ಅಂತ ಹೇಳಿ ಭಗವಂತ ಅವನಿಗೆ ಇನ್ನಷ್ಟು ಅಷ್ಟೈಶ್ವರ್ಯಗಳನ್ನು ಕೂಡ ದಯಪಾಲಿಸ್ತಾ ಇದ್ರಂತೆ. ಆಗ ಬಲಿಚಕ್ರವರ್ತಿ ಏನು ಮಾಡ್ತಾನೆ, ನಾನು ಎಲ್ಲರಿಗೂ ಕೂಡ ದಾನ ಮಾಡ್ತೀನಿ, ನಾನು ಇಂದ್ರನ ಪಟ್ಟ ಸ್ವೀಕಾರ ಮಾಡಿಬಿಟ್ರೆ, ನಾನು ಏನಾದರೂ ಇಂದ್ರನೇ ಆಗ್ಬಿಟ್ಟೆ, ಇಡೀ ಭೂಮಂಡಲನೇ ನಂದಾಗ್ಬಿಡುತ್ತೆ, ಇಡೀ ಆ ಒಂದು ನಭೋಮಂಡಲನೇ ನಂದಾಗ್ಬಿಡುತ್ತೆ, ನಾನು ಇನ್ನಷ್ಟು ದಾನ ಧರ್ಮಾದಿಗಳನ್ನು ಮಾಡ್ಬೋದು, ನಾನೆಲ್ಲರಿಗೂ ಕೂಡ ಅಧಿಪತಿ ಆಗೋಗ್ತೀನಿ, ಬೇಕಾದನ್ನು ನಾನು ದಾನ ಮಾಡ್ಬೋದು, ನಾನು ಬೇಕಾದಂಥ ಒಂದು ರಾಜವೈಭೋಗವನ್ನು ನಾನು ಅನುಭವಿಸ್ಬೋದು ಎಂಬತಕ್ಕಂಥ ಒಂದು ಅಂಧಕಾರದ ಅಜ್ಞಾನದಲ್ಲಿ ಯಾವಾಗ ಬಲಿಚಕ್ರವರ್ತಿ ಕೂತ್ಕೊಂಡ್ಬಿಡ್ತಾನೋ ಆಗ ವಿನಾಶಕಾಲೇ ವಿಪರೀತ ಬುದ್ಧಿ ಆಗುವ ಹಾಗೆ ವಿನಾಶಕಾಲ ಎದುರಾಗತ್ತೆ. ಹೀಗೆ ಆ ಒಂದು ಇಂದ್ರನ ಪಟ್ಟ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಯಜ್ಞ ಯಾಗಾದಿಗಳೆಲ್ಲವನ್ನೂ ಕೂಡ ಮಾಡ್ತಾನೆ. 100 ಯಜ್ಞ ಮಾಡಬೇಕು ಎಂಬತಕ್ಕಂಥದ್ದೊಂದು ಇದಿರುತ್ತೆ ಮಾತು. ಆ ಒಂದು 100 ಯಜ್ಞವನ್ನು ಸಂಪೂರ್ಣ ಮಾಡಿದಾಗ ಬಲಿಚಕ್ರವರ್ತಿಗೆ ಅನುಗ್ರಹ ಸಿಗತ್ತೆ. ಅನುಗ್ರಹದ ತೆಗೆದುಕೊಂಡು ಇಂದ್ರನ ಪಟ್ಟ ಸ್ವೀಕಾರ ಮಾಡ್ಬೋದು. ಇನ್ನೇನು ಕೊನೆಯ ಯಜ್ಞ ಮಾಡಬೇಕು, ಆಗ ಇಂದ್ರದೇವ ಬಂದು ನಾರಾಯಣ ಹತ್ರ ಕೇಳ್ತಾನೆ, ಭಗವಂತ ಇನ್ನೇನು ಕೊನೆಯ ಯಜ್ಞ ಆಗೋಗ್ತಾ ಇದೆ, ನನ್ನ ಪಟ್ಟ ಸ್ವೀಕಾರ ಮಾಡಿಬಿಡ್ತಾನೆ, ನನ್ನ ಆಸ್ಥಾನವನ್ನು ಕಿತ್ಕೊಂಡು ಬಿಡ್ತಾನೆ, ಕಷ್ಟ ಆಗೋಗುತ್ತೆ ಭಗವಂತ, ನೀನೇ ಇದನ್ನು ನೋಡ್ಕೊಳ್ಬೇಕು ಅಂತಂದಾಗ ಭಗವಂತ ನಾರಾಯಣ
ಒಬ್ಬ ಸಣ್ಣ ವಟುವಿನ ರೂಪದಲ್ಲಿ ಬರ್ತಾನೆ. ವಟು ಅಂದ್ರೇನು? ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ರೆ ಏನು? ಇನ್ನ ಮದುವೆ ಆಗದೆ ಇರತಕ್ಕಂಥ ಒಬ್ಬ ಹುಡುಗ, ಬ್ರಾಹ್ಮಣ. ಆತನನ್ನು ನೋಡಿದ್ರೆ ಆತನ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸು, ಆ ತೇಜಸ್ಸು, ಆ ವರ್ಚಸ್ಸನ್ನು ನೋಡ್ತಾ ಇದ್ರೆ ಸಾಧಾರಣ ಜನರಿಗೆ ಆತನನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಒಂದು ವರ್ಚಸ್ಸು, ಅಂತಹ ಒಂದು ಕಿರಣ, ಆ ವರ್ಚಸ್ಸಿನ ಕಿರಣಗಳ ಆ ಶಕ್ತಿ ನಮ್ಮ ಕಣ್ಣಲ್ಲಿ ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಒಂದು ವರ್ಚಸ್ಸು. ಹೇಗೆ ಆ ಒಂದು ರಾಜ್ಯಸಭೆಯಲ್ಲಿ ಆ ಒಂದು ಯಜ್ಞ ನಡೆಯಬೇಕಾದ್ರೆ ಸಾಕಷ್ಟು ಜನ ಎಲ್ಲರೂ ಕೂಡ ಆ ಯಜ್ಞರಲ್ಲಿ ಮುಳುಗಿ ತೇಲ್ತಾ ಇರ್ತಾರೆ. ಆ ಬಾಲಕ ಎದುರುಗಡೆ ಬರ್ತಾ ಇರ್ಬೇಕಾದ್ರೆ ಆ ಒಂದು ಸಮಯ ಎಲ್ಲರೂ ಕೂಡ ಆ ಯಜ್ಞವನ್ನು ನೋಡೋದನ್ನು ಬಿಟ್ಟು ಬಾಲಕನನ್ನು ನೋಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗೆ ಆ ಒಂದು ಸೆಳೆತ, ಅಷ್ಟು ತೇಜಸ್ಸನ್ನು ಉಳ್ಳಂತಹ ಬಾಲಕ ಬಂದು, ಬಲಿಚಕ್ರವರ್ತಿ, ನನಗೆ ನಿನ್ನ ಸಹಾಯ ಬೇಕು. ನೀನು ದಾನ ಧರ್ಮಾದಿಗಳನ್ನು ಮಾಡ್ತೀಯಲ್ಲ, ನನಗೊಂದರ ಅಪೇಕ್ಷೆ ಇದೆ. ಕೇಳು ಬಾಲಕ, ನಿನಗೇನು ಬೇಕೋ ಕೇಳು ಎಂಬತಕ್ಕಂಥ ಒಂದು ಉದ್ಧಟನದ ಮಾತನ್ನು ಹೇಳ್ತಾನೆ ಬಲಿಚಕ್ರವರ್ತಿ. ಆಗ ಶುಕ್ರಾಚಾರ್ಯರಿಗೆ ಗೊತ್ತಾಗುತ್ತೆ, ಇಲ್ಲೇನೋ ಸಮಸ್ಯೆ ಇದೆ, ಇದೇನೋ ಬೇರೆ ರೀತಿ ಅನುಚಿತ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ. ಆಗ ಬಾಲಕ ಹೇಳ್ತಾನೆ, ನೀನು ಏನೂ ಕೊಡಬೇಡಪ್ಪ, ನನಗೆ ಯಾವ ಅಷ್ಟೈಶ್ವರ್ಯನೂ ಬೇಡ, ನಾನು 3 ಹೆಜ್ಜೆ ಜಾಗ ಕೇಳ್ತೀನಿ, ನನಗೆ ನೀನು ಕೊಡಪ್ಪ. ಇಡೀ ನಭೋಮಂಡಲನೇ ನಂದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಇಂದ್ರನಾಗ್ತೀನಿ, ಎಲ್ಲವೂ ಕೂಡ ನನ್ನ ಅಧೀನದಲ್ಲೇ ಇದೆ, ಎಲ್ಲವೂ ಕೂಡ ನನ್ನ ಅಧೀನದಲ್ಲೇ ಇರೋ ಕಾರಣದಿಂದ ನೀನು ಏನು ಬೇಕೋ ಕೇಳಪ್ಪ ಭಗವಂತ. ಇವ್ರು ಹೇಳ್ತಾರೆ ಶುಕ್ರಾಚಾರ್ಯರು, ಬೇಡ ಬಲಿಚಕ್ರವರ್ತಿ, ಈತ ಏನು ಕೇಳ್ತಾನೆ ನೀನು ಅದಕ್ಕೆ ಒಪ್ಕೋಬೇಡ, ನೀನು ಕೊಡಬೇಡ. ಈತ ಸಾಮಾನ್ಯ ಅಲ್ಲ, ಈತ ಅಸಾಮಾನ್ಯ, ಏನೋ ಬೇರೆ ವಿಚಾರನೇ ಇದೆ ಇದರಲ್ಲಿ, ದಯವಿಟ್ಟು ಸೂಕ್ಷ್ಮ ಅರ್ಥ ಮಾಡ್ಕೋ, ಒಪ್ಕೊಳ್ಬೇಡ ಅಂತಂದಾಗ ಬಲಿಚಕ್ರವರ್ತಿ, ಇಲ್ಲ, ನಾನು ಮೊದಲಿಂದನೂ ಕೂಡ ದಾನ ಧರ್ಮದ ವಿಚಾರವಾಗಿ ಯಾವ ಕಾರಣಕ್ಕೂ ಕೂಡ ನಾನಿಲ್ಲ ಅನ್ನೋದೂ ಇಲ್ಲ. ನೀನು ಏನು ಬೇಕು ಕೇಳಪ್ಪ, ನಿನಗೆ 3 ಹೆಜ್ಜೆ ಜಾಗ ಬೇಕು ತಾನೆ, ನಾನು ಕೊಡ್ತೀನಿ. ಆಗ ವಟು ಹೇಳುತ್ತೆ, ನೋಡು, ಮಾತನ್ನು ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡು, ನಾನು 3 ಹೆಜ್ಜೆ ಜಾಗ ಕೇಳ್ತೀನಿ, ಅದನ್ನು ನಿನ್ನ ಕೈಯಲ್ಲಿ ನಿಜವಾಗ್ಲೂ ಕೊಡೋಕ್ಕಾಗತ್ತಾ ಅಂದಾಗ, 3 ಹೆಜ್ಜೆ ಜಾಗ ತಾನೆ, ನೀನೇನು ಕೇಳ್ತಾ ಇದ್ದೆ? ನನ್ನ ಹತ್ರ ಅಷ್ಟೈಶ್ವರ್ಯ ಕೇಳ್ತಾ ಇದ್ದೆ, ನಾನೇ ನಿನಗೆ ಹೇಳ್ತಾ ಇದ್ದೀನಿ, ನಿನಗೆ ಏನು ಬೇಕಪ್ಪ? ಕನ್ಯೆ ಇರಬೇಕಾ? ಅಷ್ಟೈಶ್ವರ್ಯಗಳು ಬೇಕಾ? ನಿನಗೆ ಈ ಒಂದು ರಾಜ್ಯ ಬೇಕಾ? ಈ ಒಂದು ಆಸ್ಥಾನ ಬೇಕಾ? ಏನು ಬೇಕಾದರೂ ಕೇಳು ಅಂದರೆ ನೀನು 3 ಹೆಜ್ಜೆ ಜಾಗ ಕೇಳ್ತಾ ಇದ್ದೀಯ, ಅದನ್ನು ಕೊಡೋದಕ್ಕಾಗೋದಿಲ್ವಾ? ಬಲಿಚಕ್ರವರ್ತಿಯ ಪತ್ನಿಯೂ ಕೂಡ ಹೇಳ್ತಾಳೆ, ಏನ್ರಿ 3 ಹೆಜ್ಜೆ ಜಾಗ ಕೇಳ್ತಾ ಇರ್ತಾನೆ, ಕೊಟ್ಟು ಕಳಿಸ್ರಿ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಆಗ ಬಲಿಚಕ್ರವರ್ತಿ, ಆಯಿತು, ನಾನು ಕೊಡ್ತೇನೆ, ನೀನು ಕೇಳಿದ 3 ಹೆಜ್ಜೆ ಜಾಗ ನಾನು ಕೊಡ್ತೇನೆ ಅಂತ ಹೇಳಿ ಪಣ ತೊಟ್ಟು ನಿಂತಾಗ ಆ ಬ್ರಾಹ್ಮಣ ವಟು, ಆ ಕ್ಷಣ ಆತನಿಗೆ ಗೊತ್ತಿಲ್ಲ ಯಾರು ಅಂತ, ಬ್ರಾಹ್ಮಣ ವಟು. ಆದರೆ ಶುಕ್ರಾಚಾರ್ಯರಿಗೆ ಎಲ್ಲೋ ಒಂದು ಕಡೆ ಅನುಮಾನ, ಇದು ಎಲ್ಲೋ ವಿನಾಶಕಾಲ ವಿಪರೀತ ಬುದ್ಧಿ ಅನ್ನೋಗಿ ಬಲಚಕ್ರವರ್ತಿಯ ವಿನಾಶಕ್ಕೆ ಇದೇನೋ ಒಂದು ಆಗ್ತಾ ಇದೆ, ಏನೋ ಒಂದು ಸೂಚನೆ ಬರ್ತಾ ಇದೆ ಎಂಬತಕ್ಕಂಥದ್ದು ಮನಸ್ಸಿಗೆ ಗೋಚರ ಆಗೇ ಹೋಗುತ್ತೆ. ಆಗ ಮತ್ತೊಮ್ಮೆ ಹೇಳ್ತಾರೆ ಬಲಿಚಕ್ರವರ್ತಿಗೆ, ಬೇಡ ಬಲಿ, ಮಾಡಬೇಡ ನೀನು ಇಂಥ ಕೆಲಸ, ನೀನು ನಾಶನವಾಗಿ ಹೋಗ್ತೀಯಾ, ಬೇಡ ನೀನು ಇದಕ್ಕೆ ಒಪ್ಕೋಬೇಡ ಅಂತ. ಅದಾದಮೇಲೆ ಮುಂದಿನ ಕಥಾಶ್ರವಣವನ್ನು ನಾನು ತಿಳಿಸ್ತೀನಿ. ಆ ಅದ್ಭುತವಾದ ಸಂದೇಶ ಇದೆ, ಅದ್ಭುತವಾದ ಕತೆ ಇದೆ. ಇನ್ನೇನು ಕತೆ ಮುಗಿತಕ್ಕಂಥ ಸಮಯ, ನಾನು ಬಹಳ ಚುಟುಕಾಗಿ ಹೇಳ್ಬಿಟ್ಟೆ, ಇದನ್ನು ಇನ್ನಷ್ಟು ಅಗಲವಾಗಿ ಹೇಳಬೇಕು, ಆದರೆ ಸಮಯದ ಅಭಾವ ಇರೋದ್ರಿಂದ ಬಹಳ ಚುಟುಕಾಗಿ ಹೇಳಿದ್ದೇನೆ. ಇದರ ಕೊನೆಯ ಭಾಗವನ್ನು ನಾನು ನಿಮ್ಗೆ ಹೇಳಬೇಕು, ಆದರೆ ಅದು ಈ ಭಾಗದಲ್ಲ, ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದ ಕಥಾಶ್ರವಣದ ಕಡೆಯ ಹಂತ, ಬಲಿಚಕ್ರವರ್ತಿಯ ಅಂತ್ಯ ಯಾವ ರೀತಿ ಆಯಿತು ಎಂಬತಕ್ಕಂಥ ವಿಚಾರವಾಗಿ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ, ಬೇಡ ಬಲಿ, ನೀನು ವಿನಾಶಕಾಲೆ ವಿಪರೀತ ಬುದ್ಧಿ, ಯಾಕೆ ಈ ಥರ ಮಾಡ್ತಾ ಇದೆಯಾ? ನಾಶನವಾಗಿ ಹೋಗ್ತಾ ಇದೆಯಾ ನೀನು? ಬೇಡ. ಆತನ ನೋಡಿ, ಆತನ ದೇಹ ನೋಡಿ ನೀನು ಅಂದ್ಕೊತಾ ಇದೆಯಾ 3 ಹೆಜ್ಜೆ ಅಂದರೆ ಎಷ್ಟು? 3 ಹೆಜ್ಜೆ ಅಂದರೆ ಈ ರೀತಿ ಇಡ್ತಕ್ಕಂಥದ್ದು, ಅದನ್ನಲ್ಲಪ್ಪ. ಆತನ ಶಕ್ತಿ ಅಪಾರ, ಆತ ಕೇಳಿದ್ದನ್ನು ನೀನು ನಿಜವಾಗ್ಲೂ ಕೊಡೋದಕ್ಕಾಗೋದಿಲ್ಲ. ಇದೇನು ಹೇಳ್ತಾ ಇದ್ದೀರಿ? ನಭೋಮಂಡಲ, ಭೂಮಂಡಲ ಇಷ್ಟು ಬೃಹದಾಕಾರವಾಗಿದೆ, ಆತ ಕೇಳೋ 3 ಹೆಜ್ಜೆ ನನ್ನ ಕೈಯಲ್ಲಿ ಕೊಡೋ, ಆತ ಸಣ್ಣ ಬಾಲಕ, ಆತನ ಪಾದದ ಸೈಜನ್ನು ನೋಡಿದ್ರೆ ಎಷ್ಟಾಗಲ್ಲ ಇದೆ, ಇಷ್ಟಾಗಲ್ಲ 3 ಹೆಜ್ಜೆಯ ಜಾಗವನ್ನು ಕೊಡೋದಕ್ಕಾಗಲ್ಲ. ಇಲ್ಲ ಬಲಿ, ಆತ ಅಸಾಮಾನ್ಯ, ಆತನ ಶಕ್ತಿ ನಿನಗೆ ಗೊತ್ತಿಲ್ಲ, ನೀನು ಎಡುತ್ತಾ ಇದೆಯಾ, ಮತ್ತೊಮ್ಮೆ ಆಲೋಚನೆ ಮಾಡು ಬಲಿ, ಬೇಡ ಅಂಥೇಳಿ ಶುಕ್ರಾಚಾರ್ಯರು ಶಾಪವನ್ನು ಕೂಡ ಕೊಟ್ಬಿಡ್ತಾರೆ ಆ ಕ್ಷಣ ಕೋಪಗೊಂಡು. ಆದರೂ ಕೂಡ ಬಲಿಚಕ್ರವರ್ತಿ ಏನನ್ನೂ ಕೂಡ ಲೆಕ್ಕಿಸೋದಿಲ್ಲ. ನಾನು ಮಾತನ್ನು ಕೊಟ್ಟಿದ್ದೇನೆ, ನಾನು ಕೊಟ್ಟೇ ಕೊಡ್ತೀನಿ ಜಾಗ ಎಂಬತಕ್ಕಂಥ ನಿಷ್ಠೆಯಿಂದ ಬಲಿಚಕ್ರವರ್ತಿ ಹೇಳೇ ಬಿಡ್ತಾನೆ, ಬಾಲಕ, ನೀನು ಕೇಳ್ತಾ ಇರತಕ್ಕಂಥದ್ದು 3 ಹೆಜ್ಜೆಯ ಜಾಗ, ಅದನ್ನು ನನ್ನ ಕೈಯಲ್ಲಿ ಕೊಡೋದಕ್ಕಾಗೋದಿಲ್ವಾ? ನೀನು ಕೇಳದಷ್ಟು ನಾನು ಕೊಡ್ತೀನಿ, ನೀ ಕೇಳಪ್ಪ, ಎಷ್ಟು? 3 ಹೆಜ್ಜೆ ಇಡಪ್ಪ, ಆಯಿತು ನೀನು ಅಂತ ಹೇಳಿದಾಗ, ಆಗ ಸಾಧನಾ ಪುರುಷರು ಒಂದು ಮಾತು ಹೇಳೋದಾದರೆ, ಈತ ಸಾಧನಾ ಪುರುಷನ,
ಸಾಧನಾ ಪುರುಷರಿಗೆ ಸಾಧನೆಯನ್ನು ಅನುಗ್ರಹಿಸ್ತಕ್ಕಂಥ ಶ್ರೀಮನ್ನಾರಾಯಣ ಭಗವಂತ ತ್ರಿಲೋಕ ಸಂಚಾರಿ. ಆ ಭಗವಂತನ ಮುಂದೆ ನಮ್ಮೆಲ್ಲರ ಆಟನ ಅಸಾಧ್ಯ. ಈ ಒಂದು ವಿಚಾರಕ್ಕೆ ಸಣ್ಣ ಬಾಲಕನಾಗಿರ್ತಕ್ಕಂಥ ಆ ಒಂದು ವಾಮನನ ರೂಪದಲ್ಲಿ ಬಂದಿರತಕ್ಕಂಥ ನಾರಾಯಣ ಬೆಳೀತಾ ಬೆಳೀತಾ ಉದ್ದ ಆಗ್ತಾನೆ ಇರ್ತಾನೆ. ಆತನ ದೇಹ ದೊಡ್ಡದಾಗತ್ತೆ. ಆ ಬಲಿಚಕ್ರವರ್ತಿ ಅದನ್ನು ನೋಡಿ ಒಂದು ನಿಮಿಷ ಗಾಬರಿ ಆಗೋಗುತ್ತೆ. ಏನಿದು ಶಕ್ತಿ, ಯಾರೀತ, ನಿಜವಾಗ್ಲೂ ಯಾರೀತ ಎಂಬತಕ್ಕಂಥ ಆ ಒಂದು ಕಾತುರತೆ ಆತನ ಮನಸ್ಸಿನಲ್ಲಿ ಸಂಶಯದ ಆ ಒಂದು ಜ್ವಾಲಾಮುಖಿ ಹೊಡೆದೋಗುತ್ತೆ. ಆ ಒಂದು ಬಿಸಿಯ ಶಾಖ, ಆ ಒಂದು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇದ್ದಾನೆ ಬಲಿಚಕ್ರವರ್ತಿ. ಅಯ್ಯೋ, ಈತ ಕೇಳಿದು 3 ಹೆಜ್ಜೆ ಜಾಗ ಆದರೆ ಈತ ಈ ರೀತಿ ಏನಿದು ಶಕ್ತಿ ಏನಿದು ನನಗೆ ಗೊತ್ತಾಗ್ತಾ ಇಲ್ವಲ್ಲ ಎಂಬತಕ್ಕಂಥ ವಿಚಾರವಾಗಿ ಹೇಳ್ತಾ ಇದ್ದಾಗ ಭಗವಂತ ಭೂಮಂಡಲ ಆಯಿತು, ನಭೂಮಂಡಲ ಆಯಿತು, ಆಕಾಶ ಆಯಿತು, ಎಲ್ಲವನ್ನೂ ಕೂಡ ದಾಟಿ ಸಂಪೂರ್ಣವಾಗಿ ಆ ಒಂದು ಪ್ರಪಂಚವನ್ನೇ ಸಂಪೂರ್ಣವಾಗಿ ಅದರೆಲ್ಲದರ ಆ ಒಂದು ಶಕ್ತಿಯನ್ನು ಮೀರಿ ಭಗವಂತ ನಿಂತು ಮೊದಲನೇ ಹೆಜ್ಜೆ ಭೂಮಂಡಲದ ಮೇಲೆ ಇಡ್ತಾನೆ, ಮತ್ತೊಂದು ಹೆಜ್ಜೆ ಆಕಾಶಕ್ಕಿಡ್ತಾನೆ. ಈಗ ಇರೋದೇ 2 ಹೆಜ್ಜೆ. ಪ್ರಪಂಚ ಇರೋದೇ ಭೂಮಿ ಆಕಾಶ. ಇದನ್ನು ಮಿಗಿಲಾಗಿರ್ತಕ್ಕಂಥದ್ದು ಇನ್ನೇನಿದೆ? ಇನ್ನೊಂದು ಹೆಜ್ಜೆ ಇಡಬೇಕು. ಇನ್ನೊಂದು ಹೆಜ್ಜೆ ಇಡೋದಕ್ಕೆ ಜಾಗನೇ ಇಲ್ಲ. ಹಾಗೇ ಹೋಯ್ತಲ್ಲ, ಭೂಮಿ 1 ಹೆಜ್ಜೆ, ಆಕಾಶ ಮತ್ತೊಂದು ಹೆಜ್ಜೆ. ಇನ್ನೆಲ್ಲಿ ಜಾಗ ಇದೆ? ಜಾಗ ಕೊಡ್ಲಿಕ್ಕೆ ಬಲಿಚಕ್ರವರ್ತಿ ಹತ್ರ ಇನ್ನೇನಿದೆ? ಇನ್ನೊಂದು ಹೆಜ್ಜೆ ಬಾಕಿ ಇದೆ. ಭಗವಂತನಿಗೆ ಕೊಟ್ಟ ಮಾತಿನ ಪ್ರಕಾರ ಭಗವಂತ ಎಲ್ಲವನ್ನೂ ಸ್ವೀಕರಿಸ್ಬಿಟ್ಟೆ 2 ಹೆಜ್ಜೆನಲ್ಲೇ. ಇನ್ನೊಂದು ಹೆಜ್ಜೆ ಇದೆ, ಎಲ್ಲಿಡ್ತೀಯಪ್ಪ ಭಗವಂತ? ನಿನಗಿನ್ನೆಲ್ಲಿ ಜಾಗ ಇದೆ? ಬಲಿ, ನಿನ್ನ ಈ ಒಂದು ಉದ್ದಟತನ, ನಿನಗೆ ನಾನು ದಾನ ಧರ್ಮವನ್ನು ಮಾಡಲಿ ಅಂಥೇಳಿ ನಿನ್ನ ಮಾಡ್ತಾ ಇರತಕ್ಕಂಥ ದಾನ ಧರ್ಮದ ನಿಯಮ ನಿಷ್ಠೆಗಳನ್ನು ನೋಡಿ ನಾನು ಅನುಗ್ರಹವನ್ನು ಕೊಟ್ಟೆ, ನಿನಗೆ ಇನ್ನಷ್ಟು ಅಷ್ಟೈಶ್ವರ್ಯಗಳು ಬರಲಿ, ಭಕ್ತಾದಿಗಳೆಲ್ಲರಿಗೂ ಕೂಡ ನೀನು ಅನುಗ್ರಹವನ್ನು ಕೊಡು ಅಂತೇಳಿ. ಆದರೆ ನೀನು ಅದೆಲ್ಲವನ್ನು ಮೀರಿ ಅಂಧಕಾರದ ಆ ಒಂದು ಅಹಂಕಾರದ ಲೋಕದಲ್ಲಿ ನೀನು ಮುಳುಗಿ ಇಂದ್ರನ ಪಟ್ಟವನ್ನೇ ನೀನು ಅಧಿಕಾರಿಸಬೇಕು, ಆ ಒಂದು ಅಧಿಕಾರ ನನಗೆ ಬೇಕು ಎಂಬತಕ್ಕಂಥ ಒಂದು ಮನದಾಳದ ಆಸೆಯಿಂದ ನೀನು ಮುಂದೆ ಬಂದೆ. ಆದರೆ ಅದು ಆಸೆ ಅಲ್ಲ, ಅದು ಅಸೂಯೆ. ನೀನು ಯಾವಾಗ ಇದನ್ನು ನಿನ್ನ ಮನಸ್ಸಲ್ಲಿಟ್ಕೊಂಡು ನಿನ್ನ ಮುಂದೆ ಬಂದೋ ನಿನ್ನ ವಿನಾಶ ಕಾಲ, ನಿನ್ನ ಮುಕ್ತಿಗೆ ಎದುರಾಯಿತು ಕಾಲ. ಈಗ ಇನ್ನೊಂದು ಹೆಜ್ಜೆ ಇಡಬೇಕು. ಇನ್ನೊಂದು ಹೆಜ್ಜೆ ಬೇರೆ ಜಾಗವೇ ಇಲ್ಲ. ನಿನ್ನ ತಲೆ ಮೇಲೆ ಇಡ್ತೀನಿ, ನೀನು ಹೀಗೆ ಭೂಮಿಯ ಒಳಗಡೆ ಸೇರ್ಕೊಂಡ್ಬಿಡು ಅಂತ ಹೇಳಿ ಭಗವಂತ ಅನುಗ್ರಹ ಪಡಿಸಿ ಆತನ ತಲೆ ಮೇಲೆ ಕಾಲಿಟ್ಟು ಸಂಪೂರ್ಣವಾಗಿ ಬಲಿಚಕ್ರವರ್ತಿನ ಒಳಗಡೆ ಭೂಮಿ ಒಳಗಡೆ ತಳ್ಳಿಬಿಡ್ತಾರೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ಭಗವಂತ ಅನುಗ್ರಹ ಕೊಟ್ಟಾಗ ಎಷ್ಟನ್ನು ಕೊಡ್ತಾನೋ ಅಷ್ಟನ್ನು ನಾವು ಸ್ವೀಕರಿಸಬೇಕು. ಇನ್ನು ಈ ಒಂದು ಸಂದೇಶವನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡ್ರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ.